ಎಲ್ಲರಿಗೂ ಸ್ವಾಗತ. ನಾವು ದಿನ ಕೃಷ್ಣ ಪ್ರಜ್ಞೆಗೆ ಆರೋಹಣ ಪುಸ್ತಕದ 4ನೇ ಅಧ್ಯಾಯವನ್ನು ತಿಳ್ಕೊಳ್ಳೋದಕ್ಕೆ ಇದ್ದೀವಿ. ಕೃಷ್ಣನ ನಿಜ ರೂಪವನ್ನು ಅರಿಯುವುದು, ಭಗವಂತನ ನಿಜ ರೂಪ ಹೇಗೆ ತಿಳ್ಕೋಬೇಕು ಅನ್ನೋದನ್ನು ನಮಗೆ ಈ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಅಧ್ಯಾಯವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಗುರುಗಳ ಪ್ರಣಾಮ ಮಂತ್ರವನ್ನು ಹೇಳಿ ಆನಂತರ ಈ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ನಿತಿ ನಾಮಿನೆ. ನಮಃ ಆಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರ್ಯಕಥಾಧಾಮಧಾಯ ನಗರಗ್ರಾಮತಾರಿಣಿ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯ 4 ಕೃಷ್ಣನ ನಿಜ ರೂಪವನ್ನು ಅರಿಯುವುದು. ದೇವೋತ್ತಮ ಪರಮಪುರುಷನನ್ನು ಪ್ರಾರ್ಥಿಸಲು ನಮಗೆ ಉನ್ನತ ಅರ್ಹತೆಗಳ ಅಗತ್ಯವೇನೂ ಇಲ್ಲ. ನಮ್ಮ ಸಾಮಾಜಿಕ ಅಥವಾ ಬೌದ್ಧಿಕ ನೆಲೆ ಏನೂ ಇರಲಿ, ನಾವು ಪ್ರಾರ್ಥನೆ ಮಾಡಬಹುದು. ನಾವು ದೊಡ್ಡ ವಿದ್ಯಾವಂತರಾಗಿರಬೇಕಾಗಿಲ್ಲ, ವಿದ್ವಾಂಸರಾಗಿರಬೇಕಾಗಿಲ್ಲ. ಕಾವ್ಯವೂ ಅಲಂಕಾರಿಕವೂ ಆದ ಪದಗಳನ್ನು ಆರಿಸಿ ಅವುಗಳಿಂದ ಪ್ರಾರ್ಥನೆಯನ್ನು ಹೆಣೆದು ಅರ್ಪಿಸಬೇಕಾಗಿಲ್ಲ. ಇವೆಲ್ಲ ಇದ್ದರೆ ಚೆನ್ನಾಗಿರುತ್ತದೆ, ಆದರೂ ಯಾವುದರ ಅಗತ್ಯವೂ ಇಲ್ಲ. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಷ್ಟೇ. ಇದನ್ನು ಮಾಡಬೇಕಾದರೆ ನಾವು ನಮ್ಮ ನೆಲೆಯನ್ನು ಅರಿಯಬೇಕು. ನಮ್ಮ ನೆಲೆಯು ನಮಗೆ ಅರ್ಥವಾದ ಪಕ್ಷದಲ್ಲಿ ನಮ್ಮ ಭಾವನೆಗಳು ಪ್ರಾಮಾಣಿಕವಾಗಿ ಸ್ವಯಂ ಸ್ಫೂರ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ನಮ್ಮ ನೆಲೆ ಏನು, ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದನ್ನು ತಮ್ಮ ಪ್ರಾರ್ಥನೆಯಲ್ಲಿ ತೋರಿಸಿಕೊಡುತ್ತಾ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನು ಹೇಳಿದ್ದಾರೆ. ನ ಧನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವತಾತ್ ಭಕ್ತಿರ್ಹೈತುಕೀ ತ್ವಯಿ. ಸರ್ವಶಕ್ತ ಭಗವಂತನೇ, ನನಗೆ ಧನವನ್ನು ಸಂಗ್ರಹಿಸಬೇಕೆಂಬ ಅಪೇಕ್ಷೆ ಇಲ್ಲ, ಸುಂದರಿಯರಾದ ಸ್ತ್ರೀಯರ ಸಂಘದ ಆಸೆ ಇಲ್ಲ, ಅನೇಕ ಅನುಯಾಯಿಗಳಿರಬೇಕೆಂಬ ಇಚ್ಛೆಯೂ ಇಲ್ಲ. ನನಗೆ ಬೇಕಾಗಿರುವುದು ಜನ್ಮ ಜನ್ಮಾಂತರಗಳಲ್ಲಿಯೂ ನಿಷ್ಕಾರಣವಾದ ಭಕ್ತಿ ಸೇವೆ ಮಾತ್ರ, ಅಂದರೆ ಶಿಷ್ಟಾಷ್ಟಕ 4ರಲ್ಲಿ. ಈ ಪ್ರಾರ್ಥನೆಯಲ್ಲಿ ಜಗದೀಶ ಎಂದರೆ ವಿಶ್ವದ ಒಡೆಯ ಎಂದರ್ಥ. ಜಗತ್ ಎಂದರೆ ವಿಶ್ವ, ಈಶಾ ಎಂದರೆ ಪ್ರಭು. ನಾವು ಹಿಂದೂ ಆಗಿರಲಿ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಅಥವಾ ಬೇರೆ ಏನೇ ಆಗಿರಲಿ, ಈ ವಿಶ್ವವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವ ಪರಮೋನ್ನತ ನೇಮಕನೊಬ್ಬನಿದ್ದಾನೆ ಎಂಬುದನ್ನು ಒಪ್ಪಿಕೊಳ್ಳಲೇಬೇಕು. ದೇವರಲ್ಲಿ ನಂಬಿಕೆ ಇರುವ ಯಾರೇ ಇದನ್ನು ನಿರಾಕರಿಸುವುದಿಲ್ಲ. ನಮ್ಮ ಸರ್ವೋನ್ನತ ಪಿತನು ಇಡೀ ಜಗತ್ತಿನ ಪ್ರಭು ಜಗದೀಶನಾಗಿದ್ದಾನೆ ಎಂಬುದನ್ನು ನಮ್ಮ ದೃಢವಾದ ವಿಶ್ವಾಸವಾಗಿರಬೇಕು. ಪ್ರಭು ಜಗದೀಶನಿಗೆ ಮಾತ್ರ ಹೀಗೆ ನಿಯಂತ್ರಣದ ಅಧಿಕಾರವಿದೆ, ಬೇರೆಯವರಲ್ಲೂ ನಿಯಂತ್ರಿತರಾಗಿದ್ದಾರೆ. ನಾಸ್ತಿಕರಾದರೆ ಈ ಉಕ್ತಿಯನ್ನು ಇಷ್ಟಪಡುವುದಿಲ್ಲ, ಏಕೆಂದರೆ ತಾವು ಎಲ್ಲವನ್ನ ನಿಯಂತ್ರಿಸಿಕೊಳ್ಳುವುದಾಗಿ ಅವರು ಆಲೋಚಿಸುತ್ತಾರೆ. ಆದರೆ ನಿಜವಾದ ಸಂಗತಿ ಹೀಗಲ್ಲ. ಈ ಭೌತ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ಭೌತ ಪ್ರಕೃತಿಯ 3 ಗುಣಗಳಿಗೆ, ಸತ್ವ ರಜಸ್ ತಮೋ ಗುಣಗಳಿಗೆ
ವಶರಾಗಿದ್ದಾರೆ. ಪರಮ ಪುರುಷನು ಮಾತ್ರ ಈ ಗುಣಗಳಿಗೆ ಅತೀತನಾಗಿದ್ದಾನೆ. ಏನಿಲ್ಲಿ ನಮಗೆ ಭಗವಂತ ಏನನ್ನ ತಿಳಿಸ್ತಾ ಇದ್ರೆ, ನಾವು ಭಗವಂತನನ್ನ ಪ್ರಾರ್ಥನೆ ಮಾಡಬೇಕಂದ್ರೆ ನಾವೇನು ದೊಡ್ಡ ವಿದ್ಯಾವಂತರಾಗಿರ್ಬೇಕಾಗಿಲ್ಲ, ಎಲ್ಲವನ್ನ ತಿಳ್ಕೊಂಡಿರುವಂಥ ವಿದ್ವಾಂಸರಾಗಬೇಕಾಗಿಲ್ಲ. ಕಾವ್ಯಮಯ ಅಂದ್ರೆ ನಾವು ಪದಗಳನ್ನ ಸುಂದರವಾಗಿ ಕಟ್ಟಿ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕಾಗಿದ್ದೇನಿಲ್ಲ. ನಮ್ಮ ಹತ್ರ ಯಾವುದೇ ಒಂದು ಇಲ್ಲ ಅಂದ್ರೂ ಕೂಡ ಭಗವಂತನನ್ನ ನಾವು ಪ್ರಾರ್ಥನೆ ಮಾಡ್ಬೋದು. ಅದು ಹೇಗೆ ಅಂದರೆ ನಮ್ಮ ಭಾವನೆಗಳಿಂದ, ನಮ್ಮಲ್ಲಿ ಇರುವಂಥ ಶುದ್ಧವಾದ ಭಾವನೆಗಳಿಂದ ನಾವು ನಮಗೆ ಭಗವಂತನನ್ನು ಪ್ರಾಮಾಣಿಕವಾಗಿ ಸ್ವಯಂ ಸ್ಫೂರ್ತಕವಾಗಿ ವ್ಯಕ್ತಪಡಿಸ್ಬೋದು. ಅಂದರೆ ನನ್ನ ಮನಸ್ಸು ನನ್ನ ಆತ್ಮದಲ್ಲಿ ನಾನು ದೃಢವಾಗಿ ಭಗವಂತನ ಮೇಲೆ ಅಚಲವಾದ ನಂಬಿಕೆ ಇಟ್ಕೋಬೇಕು. ಆ ನಂಬಿಕೆಯನ್ನು ಇಟ್ಕೊಂಡು ನಾನು ಹೇಗೆ ನನ್ನ ತಂದೆ ತಾಯಿ ಜೊತೆ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತೀನಿ, ನನ್ನ ಮಕ್ಕಳ ಜೊತೆ ಹೇಗೆ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ, ಹಾಗೆ ನಾವು ಭಗವಂತನ ನನ್ನ ನಿಜವಾದ ತಂದೆ ಜೊತೆ ನನ್ನ ಭಾವನೆಗಳಿಂದ ನಾನು ವ್ಯಕ್ತಪಡಿಸ್ಬೇಕು. ಭಾವನೆಗಳಿಂದ ನನ್ನ ಮನಸ್ಸಿನಿಂದ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಯಾವುದೇ ಎಜುಕೇಟೆಡ್ ಡಿಗ್ರಿ ಸರ್ಟಿಫಿಕೇಟ್ ಯಾವುದು ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಅದಕ್ಕೆ ಭಗವಂತ ಹೇಳ್ತಾ ಇದ್ದಾರೆ, ನಾವು ಆ ರೀತಿ ಭಾವನೆಗಳಿಂದ ಭಗವಂತನನ್ನು ಪ್ರೀತಿ ಮಾಡಬೇಕಂದ್ರೆ ನಮ್ಮದೇ ಆದಂಥ ಒಂದು ನೆಲೆ ಇರಬೇಕು. ಹಾಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು. ಅದನ್ನು ನಾವು ಹೇಗೆ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನೇ ನಮಗೆ ಚೈತನ್ಯ ಮಹಾಪ್ರಭುಗಳು ಭಕ್ತನಾಗಿ ಅವತಾರ ಎತ್ತಿ ಬಂದಿದ್ದಾಗ ಶಿಷ್ಟಾಷ್ಟಕಂ 4ರಲ್ಲಿ ತಿಳಿಸ್ಕೊಟ್ರು ಅಲ್ವಾ. ನಾನು ಧನಂ ನನ್ನ ಜನಂ ನಾನು ಸುಂದರಿಂ ಕವಿತಾಮ್ ಅಂತ. ಅಂದರೆ ಭಗವಂತ ನನಗೆ ಯಾವುದೇ ರೀತಿಯ ಹಣದ ಅಪೇಕ್ಷೆ ಇಲ್ಲ, ನನಗೆ ಸುಂದರಿಯರು ಬೇಕು ಅನ್ನೋದಿಲ್ಲ, ಇಚ್ಛೆ ಇಲ್ಲ. ಮತ್ತು ನನಗೆ ತುಂಬ ಜನ ಶಿಷ್ಯರಿರಬೇಕು, ಅನುಯಾಯಿಗಳಿರಬೇಕು ಅನ್ನೋ ಇಚ್ಛೆನೂ ಕೂಡ ನನಗಿಲ್ಲ. ಆದರೆ ನನಗಿರುವಂಥ ಒಂದೇ ಒಂದು ಇಚ್ಛೆ ಏನಪ್ಪ ಅಂದರೆ ಜನ್ಮ ಜನ್ಮಾಂತರಗಳಲ್ಲೂ ಎಷ್ಟೊಂದು ಜನ್ಮಗಳನ್ನ ಕೊಡ್ತೀವಲ್ಲ, ಆ ಜನ್ಮ ಜನ್ಮಾಂತರಗಳಲ್ಲೂ ನನಗೆ ನಿನ್ನ ಭಕ್ತಿ ಸೇವೆ ಮಾತ್ರ ಬೇಕು. ನಾವು ಈ ರೀತಿಯಲ್ಲಿ ನಾವು ಈ ಒಂದು ಭಾವದಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಮಗೆ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಭಕ್ತರಾಗಿ ಅವತಾರ ಎತ್ತಿ ಬಂದಾಗ ನಮ್ಗೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಜಗದೀಶ ಅಂತ ಅಂದರೆ ಯಾರು ಅಂದರೆ, ಜಗದೀಶ ಅಂದರೆ ಒಡೆಯ, ಎಲ್ಲದರ ಒಡೆಯ ಭಗವಂತ. ಹಾಗಾಗಿ ಅವನನ್ನು ಜಗದೀಶ ಅಂತ ಕರಿತೀವಿ. ಜಗತ್ ಅಂದರೆ ವಿಶ್ವ, ಈಶಾ ಅಂತಂದರೆ ಪ್ರಭು. ಏನು ಜಗತ್ತಿದೆ ಆ ಜಗತ್ತಿಗೆ ಈಶಾ ಆಗಿರುವಂಥ ಒಡೆಯ ಆಗಿರುವಂಥವನೇ ದೇವತೋತ್ತಮ ಪರಮಪುರುಷ. ನಾವು ಹಿಂದೂನೇ ಆಗಲಿ, ಮುಸ್ಲಿಮೇ ಆಗಲಿ, ಸಿಕ್ಕೇ ಆಗಲಿ, ಯಾವುದೇ ಆಗಿರಲಿ, ಆದರೆ ನಮಗೆಲ್ಲ ಗೊತ್ತಿರಬೇಕು ಈ ಒಂದು ಜಗತ್ತನ್ನು ನಿಯಂತ್ರಣ ಮಾಡೋಕ್ಕೆ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ದೇವರಲ್ಲಿ ನಂಬಿಕೆ ಯಾರು ಇದೆಯೋ ಅವ್ರು ಯಾರೂ ಕೂಡ ಇದನ್ನು ನಿರಾಕರಿಸೋದಿಲ್ಲ. ಅಂದರೆ ಎಲ್ಲವನ್ನ ನಿಯಂತ್ರಿಸ್ತಾ ಇರೋನು ಒಂದು ಭಗವಂತ ಇದ್ದಾನೆ ಅಂತ ಅವರು ನಂಬ್ಕೋತಾರೆ. ಆದರೆ ಆ ರೀತಿ ಈ ನಿರಾಕರಿಸೋರು ಯಾರು? ದೃಢ ವಿಶ್ವಾಸ ಯಾರು ನಿರಾಕಾರವಾದಿಗಳಿರ್ತಾರೆ ಅವ್ರು ಎಂತಾರೆ ಎಲ್ಲವನ್ನ ನಾವೇ ಕೂಡ ಮಾಡ್ಕೋತೀವಿ, ನಾವೇ ನಿಯಂತ್ರಿಸ್ಕೊಳ್ತಾ ಇದ್ದೀವಿ ಅಂತ ಅನ್ಕೋತಾರೆ. ಇದು ನಾಸ್ತಿಕರು ಯೋಚನೆ ಮಾಡುವಂಥ ರೀತಿಯನ್ನು ನಮಗೆ ಇಲ್ಲಿ ತಿಳಿಸಿ. ಆದರೆ ನಿಜವಾದ ಸಂಗತಿ ಅದಲ್ಲ. ಅವ್ರು ಏನು ನಾಸ್ತಿಕರು ಯೋಚನೆ ಮಾಡ್ತಾ ಇದ್ದಾರೆ ಅದೇ ಸತ್ಯ ಅಲ್ಲ. ಯಾಕೆಂದರೆ ಇದನ್ನೆಲ್ಲವನ್ನು ನಿಯಂತ್ರಣ ಮಾಡೋದಕ್ಕೆ ಒಬ್ಬ ಭಗವಂತ ಇದ್ದಾನೆ. ಈ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಏನೆಲ್ಲ ಜೀವಿಗಳಿದೆ ಅದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರುವಂಥದ್ದು ಈ ಭೌತಿಕ ಪ್ರಕೃತಿಯ 3 ಗುಣಗಳು. ಅದನ್ನೇ ಸತ್ವ ರಜಗುಣ ತಮೋ ಗುಣ, ಇವು 3 ನಿಯಂತ್ರಣ ಆ 3ನ್ನ ನಿಯಂತ್ರಣ ಮಾಡ್ತಾ ಇರೋನು ಪರಮ ಪುರುಷ ಒಬ್ಬನೇ. ಅದು ಇವೆಲ್ಲ ನಿಯಂತ್ರಣ ಮಾಡಿದ್ರು ಭಗವಂತ ಯಾವುದಕ್ಕೂ ಕೂಡ ಅತೀತನಲ್ಲ ಅನ್ನೋದನ್ನು ನಮಗೆ ಕಳೆದ ಒಂದು ಅಧ್ಯಾಯದಲ್ಲೂ ತಿಳಿಸ್ಕೊಡ್ತಾ ಇದ್ದಾರೆ, ಈ ಅಧ್ಯಾಯದಲ್ಲೂ ತಿಳಿಸ್ಕೊಡ್ತಾ ಇದ್ದಾರೆ. ತ್ರಿಭಿರ್ಗುಣೈ ಭಾವೈರ್ಯೇಭಿ ಸರ್ವವಿಧಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾವ್ಯೇಭ್ಯ ಪರಮಂ ಅವ್ಯಯಂ. ಈ 3 ಗುಣಗಳಿಂದ ಭ್ರಮಿತರಾಗಿರುವುದರಿಂದ ಇಡೀ ಜಗತ್ತು ನಾವು ಅವರೆಲ್ಲರಿಗಿಂತಲೂ ಮೇಲೆ ಇದ್ದೇನೆ, ಅವ್ಯಯನಾಗಿದ್ದೇನೆ ಎಂಬುದನ್ನು ತಿಳಿಯದಾಗಿದೆ. ಅಂದರೆ 7ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಭಗವಂತ ನಾನು ಯಾವುದಕ್ಕೂ ಅಧೀತನಲ್ಲ, ನಾನು ಎಲ್ಲವನ್ನ ಸೃಷ್ಟಿ ಮಾಡಿದರೂ ಕೂಡ ನಾನು ಅದರಿಂದೆಲ್ಲದರಿಂದ ಆಚೆ ಏನಾಗಿದ್ದೀನಿ ಅನ್ನೋದನ್ನು ತಿಳಿಸ್ತಿದ್ರೆ. ಬ್ರಹ್ಮ ಸಂಹಿತೆಯು ಪರಮೋನ್ನತನಾದ ಜಗದೀಶನ ಬಗ್ಗೆ ತಿಳುವಳಿಕೆಯನ್ನು ಕೊಡುತ್ತೆ. ಬ್ರಹ್ಮ ಸಂಹಿತೆಯಲ್ಲಿ ನಮಗೆ ಭಗವಂತನ ಬಗ್ಗೆ, ಈ ಜಗತ್ತಿಗೆ ಒಡೆಯನಾದನ ಬಗ್ಗೆ ಎಲ್ಲ ತಿಳುವಳಿಕೆಯನ್ನು ನಮಗೆ ಕೊಡ್ತಾ ಇದೆ. ಕೃಷ್ಣನೇ ಪರಮ ನಿಯಂತ್ರಕನು ಎಂದು ಅಲ್ಲಿ ಹೇಳಿದೆ. ಈಶ್ವರ ಪರಮ ಕೃಷ್ಣ, ಈಶ್ವರ ಅಂದರೆ ನಿಯಂತ್ರಕ, ಪರಮ ಎಂಬ ಪದಕ್ಕೆ ಸರ್ವೋನ್ನತ ಎಂದರ್ಥ. ನಾವೆಲ್ಲರೂ ಸೀಮಿತ ಪ್ರಮಾಣದಲ್ಲಿ ನಿಯಂತ್ರಿಸಲು ನಮ್ಮ ಬಳಿ ಏನು ಇಲ್ದಿದ್ರು ಕೊನೆಗೆ ಅಂದರೆ ನಾವು ಈ ಮನುಷ್ಯನ ಜನ್ಮವನ್ನು ತಗೊಂಡಿದ್ದೀವಿ, ನಾವು ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇರ್ತೀವಿ ಅಂದ್ಕೊತೀವಿ. ಬಟ್ ನಮ್ಮ ಹತ್ರ ಯಾವುದೂ ಕೂಡ ನಿಯಂತ್ರಣ ಮಾಡೋಕ್ಕಿಲ್ಲ ಅಂದರೆ ಕೊನೆಯ ಪಕ್ಷ ನಾವೇನು ಮಾಡ್ತೀವಿ, ನಾಯಿನೋ ಬಕ್ನೋ ಇಟ್ಕೊಂಡು ಅದನ್ನು ನಾವು ಕೇಳಿ ಅಂತ ಅದನ್ನು ನಾವು ನಿಯಂತ್ರಣ ಮಾಡ್ತೀವಿ. ಪ್ರೀತಿಯಿಂದ ನಾಯಿ ಮನಿ ಬಾಯಿಲಿ ಅಂತೀವಿ ಎಂದು ಅಪ್ಪಣೆಯನ್ನು ಮಾಡ್ತೀವಿ. ಈ ರೀತಿಯಾಗಿ ನಾವು ನಿಯಮಕರು ಎಂದು ತಿಳಿದುಕೊಳ್ಳುತ್ತೇವೆ. ಕೆಲವೊಮ್ಮೆ ಪರಿಸ್ಥಿತಿ ತಲೆ ಕೆಳಗಾಗುವುದುಂಟು. ಅಂದರೆ ನಾಯಿನ ನಾವು ನಿಯಂತ್ರಣ ಮಾಡ್ತಾ ಇರ್ತೀವಿ ಅಂತ ಅನ್ಕೋಬೋದು, ಕೆಲವೊಮ್ಮೆ ನಾಯಿನೇ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ರೆ. ನಾಯಿ
ತನ್ನ ಯಜಮಾನ ನಿಯಂತ್ರಿಸುವುದನ್ನು ನೋಡ್ತಾನೆ. ಹೀಗಾಗುವುದಕ್ಕೆ ಕಾರಣ ವಾಸ್ತವವಾಗಿ ಯಾರು ನಿಯಂತ್ರಕರಲ್ಲದೆ ನಿಯಂತ್ರಿತರಾಗಿರುವುದು ದುರಾದೃಷ್ಟವಶ. ಈ ಪರಿಸ್ಥಿತಿಯನ್ನು ನಾವು ಮರೆತು ಬಿಡ್ತೇವೆ. ಅಂದರೆ ನಾವು ಯಾರೂ ಕೂಡ ನಿಯಂತ್ರಿತ ಅಲ್ಲ, ನಿಯಂತ್ರಣ ಮಾಡೋರಲ್ಲ, ನಮ್ಗೆ ಆ ಶಕ್ತಿ ಇಲ್ಲ. ನಮ್ಮನ್ನೇ ನಿಯಂತ್ರಣ ಮಾಡ್ತಿರೋದು ಭಗವಂತ. ಆದರೆ ನಾವು ದುರಾದೃಷ್ಟವಶ ಏನಂತ ತಿಳ್ಕೊತೀವಿ, ನಾವೇ ಎಲ್ಲವನ್ನ ಮಾಡ್ತಾ ಇರ್ತೀವಿ ಅಂತ. ಅದನ್ನು ನಾವು ಮರ್ತ್ಬಿಡ್ತೀವಿ, ಭಗವಂತ ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇರುವಂಥದ್ದು ಅಂತ. ಈ ಮರೆವೇ ಮಾಯೆ. ಅಂದರೆ ನಾವೇನು ಮರಿತಾ ಇದ್ದೀವಿ ಅದೇ ಮಾಯೆ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾಯಿದ್ರು. ನಾವು ಈ ವಿಶ್ವಕ್ಕೆ ಯಾವನೇ ನಿಯಾಮಕನನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತೆ. ಏಕೆಂದರೆ ಹಾಗೆ ಒಪ್ಪಿಕೊಂಡ ಪಕ್ಷದಲ್ಲಿ ಅವನ ಎದುರಿಗೆ ನಮ್ಮ ಪಾಪಯುತ ಚಟುವಟಿಕೆಗಳಿಗೆ ವಿವರಣೆಯನ್ನು ನೀಡಬೇಕಾಗುತ್ತದೆ. ಯಾಕೆಂದರೆ ನಾವೆಲ್ಲ ನಿಯಂತ್ರಣ ಮಾಡೋನೊಬ್ಬ ಇದ್ದಾನೆ ಅಂದ್ಕೊಂಡ್ರೆ ನಾವು ಅವನಿಗೆ ನಾವು ಮಾಡುವಂಥ ಎಲ್ಲ ಪಾಪ ಚಟುವಟಿಕೆಗಳನ್ನ ವಿವರಣೆ ನೀಡಬೇಕಾಗುತ್ತೆ. ಅದಕ್ಕೆ ನಾವೇನಾಗಿದ್ದೀವಿ, ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಇದು ನಾವು ಸರಕಾರವೊಂದನ್ನು ಇದು ನಾವು ಸರಕಾರವೊಂದನ್ನು ಒಪ್ಪಿಕೊಂಡಾಗ ನಮ್ಮ ಅಕ್ರಮ ಚಟುವಟಿಕೆಗಳಿಗೆ ವಿವರಣೆಯನ್ನು ಕೊಡಬೇಕಾಗುವುದು ಹೇಗೋ ಹಾಗೆ. ನಮ್ಮ ಸ್ಥಿತಿ ಏನೆಂದರೆ ನಾವು ಪಾಪಪೂರಿತ ಕಾರ್ಯಗಳಲ್ಲಿ ಮುಂದುವರಿಯಬೇಕೆಂದು ನಾವು ಬಯಸುತ್ತೇವೆ. ಆದ್ದರಿಂದ ನಿಯಂತ್ರಕನೊಬ್ಬನ ಅಸ್ತಿತ್ವವನ್ನೇ ನಿರಾಕರಿಸುತ್ತೇವೆ. ಇದು ನಾಸ್ತಿಕತ್ವದ ಮೂಲ ತತ್ವ. ದೇವರು ಸತ್ತು ಹೋಗಿದ್ದಾನೆ ಎಂಬ ಪ್ರಚಲಿತವಾದ ಪ್ರಚಾರಕ್ಕೆ ಕಾರಣ ಜನರು ನೀಚರಾಗಿ ಯಾವ ತಡೆಯೂ ಇಲ್ಲದ ಹಾಗೆ ಮುಂದುವರಿಯಲು ಬಯಸುತ್ತಿರುವುದು. ಭಗವಂತನ ಅಸ್ತಿತ್ವವನ್ನು ನಿರಾಕರಿಸುವುದರ ಹಿಂದಿರುವ ಮೂಲ ತತ್ವ ಇದು. ನಾವು ಅವನ ಅಸ್ತಿತ್ವವನ್ನು ಎಷ್ಟು ನಿರಾಕರಿಸಿದರೂ ಭಗವಂತ ಸಾಯುವುದಿಲ್ಲ. ಅಂದರೆ ಎಲ್ಲರೂ ತಿಳ್ಕೊತಾರೆ ಭಗವಂತ ಸತ್ತೋಗಿದ್ದಾನೆ ಅಂತ. ಈ ನಿರಾಕಾರವಾದಿಗಳು ಯಾವುದೂ ಇಲ್ಲ. ಯಾಕೆ ಅಂದರೆ ಅವ್ರ ಇಚ್ಛೆ ಬಂದಾಗೆ ಬದುಕಬೇಕಲ್ವಾ. ಭಗವಂತ ಇದ್ರೆ ಇಚ್ಛೆ ಬಂದಂಗೆ ಬದುಕೋಕ್ಕಾಗಲ್ಲ. ಯಾಕೆಂದರೆ ಪಾಪಪೂರಿತಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಅನ್ಕೊತಾರೆ ಶಕುನಿ ಶಾಪವೇ ಗುರೋ ಮರಣ ಎಂಬುದನ್ನು ಬಂಗಾಳಿ ಗಾದೆಯಲ್ಲಿ ಶಕುನಿ ಎಂದರೆ ಹದ್ದು. ಹದ್ದುಗಳು ಪ್ರಾಣಿಗಳ ಮೃತ್ಯು ದೇಹಗಳನ್ನು ತಿನ್ನಲು ಆಸೆ ಪಡುತ್ತವೆ. ಅದರಲ್ಲೂ ವಿಶೇಷವಾಗಿ ಹಸುಗಳ ದೇಹವನ್ನು. ಕೆಲವೊಮ್ಮೆ ಹದ್ದಿಗೆ ಅನೇಕ ದಿನಗಳ ಕಾಲ ತಿನ್ನಲು ಯಾವ ಶವವೂ ದೊರಕದೆ ಹೋಗಬಹುದು. ಆದ್ದರಿಂದ ಹಸುವು ಸಾಯಲೆಂದು ಹದ್ದು ಶಾಪ ಹಾಕುತ್ತದೆ ಎಂಬುದಾಗಿ ಗಾದೆ ಹೇಳುತ್ತದೆ. ಆದರೆ ಹದ್ದಿಗೆ ಉಪಕಾರ ಮಾಡಬೇಕೆಂದು ಹಸುವೇನೋ ತತ್ಕ್ಷಣ ಸತ್ತು ಹೋಗುತ್ತದೆ ಎಂದು ಇದರ ಅರ್ಥವಲ್ಲ. ಇದೇ ರೀತಿಯಾಗಿ ಈ ನಾಸ್ತಿಕ ಹದ್ದುಗಳು ದೇವರು ಸತ್ತು ಹೋಗಿ ಈಗ ದೇವರನ್ನು ಸತ್ತು ಹೋಗಿರುವುದರಿಂದ ನಾನು ಏನು ಬೇಕಾದರೂ ಮಾಡಬಹುದು ಎಂದು ಆಲೋಚನೆ ಮಾಡಲು ಇಷ್ಟಪಡ್ತಾರೆ. ಅಂದರೆ ಹದ್ದು ಆಹಾರವನ್ನು ಹುಡುಕ ಹೋಗುತ್ತೆ, ಅಂದರೆ ಸತ್ತೋಗಿರುವಂಥ ಪ್ರಾಣಿಗಳ ಆಹಾರವನ್ನು ತಿನ್ನುತ್ತೆ. ಆದರೆ ಅದು ಯಾವುದೂ ಸತ್ತಿಲ್ಲ ಅಂದರೆ ಅದು ಶಾಪ ಕೊಡುತ್ತಂತೆ, ಹಸುನೇ ಸತ್ತೋಗುತ್ತೆ. ಯಾಕೆಂದರೆ ಹಸುವನ್ನ ಅದು ಹೆಚ್ಚಾಗಿ ತಿನ್ನುತ್ತೆ. ಹಾಗಾಗಿ ಆದರೆ ಅದು ಶಾಪ ಕೊಟ್ಟ ತಕ್ಷಣ ಹಸು ಸತ್ತೋಗುತ್ತಾ? ಇಲ್ಲ. ಹಾಗೇನೆ ನಾಸ್ತಿಕರು ಏನು ಅನ್ಕೋತಾರೆ, ನಾಸ್ತಿಕರು ಭಗವಂತ ಸತ್ತೋಗಿದ್ದಾನೆ ಅಂತ ಅನ್ಕೋತಾರೆ. ಭಗವಂತ ಸತ್ತೋಗಿದ್ದಾನೆ ಅಂದ್ಕೊಂಡ್ರೆ ಭಗವಂತ ಸತ್ತೋಗಿರ್ತಾನ? ಭಗವಂತ ಸತ್ತೋಗಿರೋಕ್ಕೆ ಸಾಧ್ಯನೇ ಇಲ್ಲ. ಇದರರ್ಥ ಭಗವಂತ ಸತ್ತೋಗಿದ್ದಾನೆ ಅಂತ ಅಲ್ಲ ಅಲ್ವಾ. ನಾವು ಭಗವಂತ ಸತ್ತೋಗ್ಬಿಟ್ಟಿದ್ದಾನೆ, ನಾವು ಏನು ಬೇಕಾದರೂ ಮಾಡ್ಕೋಬೋದು ಅಂತಂತ ಅವರು ಆಲೋಚನೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಖಂಡಿತವಾಗಿಯೂ ಪರಮ ನಿಯಂತ್ರಕನೊಬ್ಬನಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದೇ ಜ್ಞಾನದ ಪ್ರಾರಂಭ. ಈ ಸತ್ಯವನ್ನು ನಾವು ಏಕೆ ತಾನೇ ಹಲ್ಲೆಗೆಳೆಯಬೇಕು? ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ಪರಿಮಿತಿಯುಳ್ಳ ನಿಯಂತ್ರಕನೊಬ್ಬನಿರುವಾಗ ಈ ಸೃಷ್ಟಿಯ ಅಪರಿಮಿತವಾದ ನಿಯಂತ್ರಕ ಅಸ್ತಿತ್ವದಲ್ಲಿ ಹೇಗೆ ನಾವು ಹಲ್ಲೆಗೆಳೆಯುವುದು? ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಜಗದೀಶ, ವಿಶ್ವದ ಪ್ರಭು ಎಂಬ ಪದವನ್ನು ನಿರ್ದಿಷ್ಟವಾಗಿ ಬಳಸಿರುವ ಸಕಾರಣವಾಗಿದೆ. ಈ ಉಕ್ತಿಯನ್ನು ಅವರೇನು ಸೃಷ್ಟಿಸಿಲ್ಲ. ಅನೇಕ ವೇದ ಮಂತ್ರಗಳಲ್ಲಿ ಅದು ಕಂಡುಬರುತ್ತದೆ. ಅಂದರೆ ಭಗವಂತ ಈಗ ಒಂದೊಂದು ಕೆಲಸದಲ್ಲಿ ಒಂದೊಂದು ಬ್ರಾಚನ್ನು ಒಬ್ಬೊಬ್ಬ ವ್ಯಕ್ತಿ ನೇಮಕ ಮಾಡ್ತಾ ಇದ್ದಾನೆ ಅಂತಂದಮೇಲೆ ಇಡೀ ಜಗತ್ತನ್ನೇ ನಿಯಂತ್ರಣ ಮಾಡೋದಕ್ಕೆ ಒಬ್ಬ ಇರಲೇಬೇಕಲ್ವಾ. ಇಲ್ಲ ಅನ್ನುವಂಥದ್ದನ್ನು ನಾವು ಯಾಕೆ ಹಲ್ಗೆಳಿಬೇಕು? ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಭಗವಂತ ನಮ್ಗೆ ಏನೆಲ್ಲ ಬೇಕೋ ಅದನ್ನು ಕೊಡ್ತಾ ಇದ್ದಾನೆ, ಆ ಒಡೆಯ ಇದ್ದಾನೆ ಅಂತ ನಾವು ತಿಳ್ಕೊಬೇಕು. ಅದೇ ಜ್ಞಾನದ ಆರಂಭ ಅನ್ನೋದನ್ನು ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ರಿ. ಭಾವಕರ ಕಮಲವರೇನಕಾಂ ಅದ್ಭುತ ಶೃಂಗಂ ದಲಿತ ಹಿರಣ್ಯಕಾಶಿಪುತ್ಥಾನುಭೃಂಗಂ ಕೇಶವಧೃತ ನರಹರಿ ರೂಪ ಜೈ ಜಗದೀಶ ಹರೇ. ನನ್ನ ಪ್ರಭುವೇ, ನಿನ್ನ ಕೈಗಳು ತಾವರೆ ಹೂವಿನಂತೆ ಬಹು ಸುಂದರವಾಗಿವೆ. ಆದರೆ ಉದ್ದನೆಯ ಉಗುರುಗಳಿಂದ ಕಣಜ
ಸದೃಶ ಹಿರಣ್ಯಕಶಿಪುನ ನೀನು ಸೀಳಿ ಹಾಕಿದೆ. ಇಂತಹ ಜಗದೀಶನಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಭಗವಂತನ ಇಲ್ಲಿ ಹೊಗಳುತ್ತಾ ಇದ್ದಾರೆ. ಅಂದರೆ ಭಗವಂತನ ಕೈ ಕಮಲ ಹೂ ತಾವರೆ ಹೂವಿನಂತೆ ಸುಂದರವಾಗಿದೆ. ಆದರೆ ಅಂಥ ಉದ್ದನೆಯ ಚೆನ್ನಾಗಿರುವಂಥ ಕೈಯಲ್ಲಿ ಉದ್ದನೆ ಇರುವಂಥ ಉಗುರುಗಳಿದೆ. ಆ ಉಗುರಿಂದ ನೀನು ಏನು ಮಾಡಿದೆ, ಹಿರಣ್ಯಕಶಿಪುನ ಸೀಳಿ ಹಾಕಿದೆ ಅಂತ ಜಗದೀಶನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಹಿರಣ್ಯಕಶಿಪು ಭಗವಂತನ ಅಸ್ತಿತ್ವವನ್ನು ನಿರಾಕರಿಸಿದ ನಾಸ್ತಿಕ ಅಲ್ವಾ. ನಾಸ್ತಿಕ ಹೇಗೆ ಹಿರಣ್ಯಕಶಿಪು ಅವನು ಭಗವಂತನೇ ಇಲ್ಲ, ಅಸ್ತಿತ್ವನೇ ಇಲ್ಲ, ನಾನೇ ದೇವರು ಅಂತ ಇದ್ದ. ಭಗವಂತ ಅರ್ಧ ಮನುಷ್ಯ ಅರ್ಧ ಸಿಂಹ ಆಕಾರದಲ್ಲಿ ನರಸಿಂಹದೇವನ ಅವತಾರವಾಗಿ ಬಂದು ಅವನನ್ನು ಸಂಹರಿಸಿದ ಅಲ್ವಾ. ಹಿರಣ್ಯಕಶಿಪನ್ನ ನರಸಿಂಹದೇವರು ಬಂದು ತನ್ನ ಭಕ್ತ ಪ್ರಹ್ಲಾದನಿಗೋಸ್ಕರ ಅವನನ್ನು ಸಂಹಾರ ಮಾಡಿದ್ರು. ಆದ್ದರಿಂದ ವಿಶ್ವ ನಿಯಮಿಕನಾದ ಪ್ರಭುವಿಗೆ ಜಯವನ್ನು ಕೋರುತ್ತೇನೆ. ಜಯ ಜಗದೀಶ ಹರೇ. ಇನ್ನೂ ಒಂದು ಪ್ರಾರ್ಥನೆ ಇದೆ. ಜಗನ್ನಾಥ ಸ್ವಾಮಿ ನಯನ ಪಾತಗಾಮಿ ಭವಾತು ಮೇ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ. ವಿಶ್ವದ ಒಡೆಯನೇ, ದಯವಿಟ್ಟು ನನಗೆ ದರ್ಶನ ಕೊಡು. ಈ ಪ್ರಾರ್ಥನೆಗಳಲ್ಲಿ ಮತ್ತು ಇಂತಹ ಅನೇಕ ಪ್ರಾರ್ಥನೆಗಳಲ್ಲಿ ವಿಶ್ವದ ಪರೋನ್ನತ ನಿಯಂತ್ರಕನನ್ನು ಒಪ್ಪಿಕೊಳ್ಳಲಾಗಿದೆ. ಪ್ರತಿಯೊಬ್ಬರೂ ತಾವೇ ಪರೋನ್ನತ ನೇಮಕರಾಗಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅದು ವ್ಯಕ್ತಿಗತವಾದ, ಸಮುದಾಯಿಕವಾದ ಅಥವಾ ರಾಷ್ಟ್ರೀಯವಾದ ಪ್ರಯತ್ನದಿಂದ ಸಾಧ್ಯವಾಗುವುದಿಲ್ಲ. ಹೀಗೆ ಎಲ್ಲರೂ ಪರಮೋನ್ನತರಾಗಬೇಕೆಂದು ಬಯಸುತ್ತಿರುವುದರಿಂದ ಪ್ರಪಂಚದಲ್ಲಿ ವಿಪರೀತ ಸ್ಪರ್ಧೆ ಇದೆ. ವಿಶ್ವವನ್ನು ಸೃಷ್ಟಿಸಿರುವುದೇ ಯಾರೊಬ್ಬರೋ ಸರ್ವೋತ್ತಮರಾಗಲು ಸಾಧ್ಯವಾಗದ ರೀತಿಯಲ್ಲಿ ನಾವು ಯಾವುದೇ ಸ್ಥಾನದಲ್ಲಿ ಇದ್ದರೂ ನಮಗಿಂತ ಕೆಳಗಿನವರನ್ನು, ನಮಗಿಂತ ಮೇಲಿನವರನ್ನು ನೋಡುತ್ತೇವೆ. ನಾವು ಎಲ್ಲರಿಗಿಂತ ಉನ್ನತನೂ ನನಗಿಂತ ಶ್ರೇಷ್ಠ ಯಾರೂ ಇಲ್ಲ ಎಂದು ಯಾವ ವ್ಯಕ್ತಿಯೂ ಹೇಳಲು ಸಾಧ್ಯವೇ ಇಲ್ಲ. ಹಾಗೆಯೇ ನಾನು ಅತ್ಯಂತ ಕೀಳಾದವನು, ನನಗಿಂತ ಕೀಳು ಮಟ್ಟದವರು ಯಾರೂ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ನಾವು ಅತ್ಯಂತ ಕೀಳೆಂದುಕೊಂಡಿದ್ದೇನೆಯೋ, ನನಗಿಂತ ಕೆಳಮಟ್ಟದಲ್ಲಿ ಯಾರು ಇರುವುದನ್ನು ನೋಡುತ್ತೇವೆಯೋ, ನಾವು ಅತ್ಯಂತ ಮೇಲ್ಮಟ್ಟದವರೆಂದುಕೊಂಡು ನಮಗಿಂತ ಮೇಲಾದವರ ಕಣ್ಣಿಗೆ ಬೀಳುತ್ತಾರೆ. ಇದು ನಮ್ಮ ಪರಿಸ್ಥಿತಿ. ಅಂದರೆ ಭಗವಂತನೇ ಒಡೆಯ, ಅವನೇ ನಿಯಂತ್ರಕ ಅಂತ ನಾವು ಒಪ್ಕೋಬೇಕು. ಯಾವಾಗ ನಾವು ನಿಯಂತ್ರಣ ಮಾಡ್ತೇನೆ ಅಂತ ಒಪ್ಕೊಳ್ಳಿಲ್ಲ ಅಂದರೆ ಒಂದೊಂದು ಕಡೆನೂ ಒಂದೊಂದು ಸ್ಥಾನಮಾನಗಳಿರುತ್ತೆ ಅಲ್ವಾ. ಆ ಸ್ಥಾನಮಾನಗಳಲ್ಲಿ ನಾವು ನಾನೇ ಹೆಚ್ಚು, ನಾನು ಕಮ್ಮಿ, ನನಗಿಂತ ಶ್ರೇಷ್ಠ ಆದವ್ರು ಯಾರಿಲ್ಲ, ನನಗಿಂತ ಕೀಳಾದವ್ರು ಯಾರೂ ಇಲ್ಲ ಅಂತ ನಾವು ಯಾಕೆಂದರೆ ನಮಗಿಂತ ಉತ್ತಮವಾದವನು ಭಗವಂತ ಇದ್ದಾನೆ, ನಮಗಿಂತ ಕೀಳಾದವರು ಯಾರು ಇಲ್ಲ. ಅಂದರೆ ನಾವು ಅದಕ್ಕಿಂತ ಇನ್ನೂ ತಪ್ಪು ಕೆಲಸಗಳನ್ನ ಮಾಡುವವರು ಇರ್ತಾರೆ. ಇವು ಯಾರೂ ಕೂಡ ನಮಗೆ ಕಣ್ಣಿಗೆ ಬೀಳುವುದಿಲ್ಲ ಅಂತ ಹೇಳ್ತಾರೆ. ಭಗವಂತನ ನೆಲೆಯು ಹೀಗಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ತನ್ನ ಪರಮೋನ್ನತಿಯನ್ನು ಹೀಗೆ ಸ್ಥಿರಪಡಿಸುತ್ತಾನೆ. ಮತಃ ಪರತರಂ ನಾನ್ಯಾತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅರ್ಜುನ, ನನಗಿಂತ ಉನ್ನತವಾದ ಸತ್ಯ ಬೇರೊಂದಿಲ್ಲ. ಪ್ರತಿಯೊಂದು ನನ್ನಲ್ಲಿ ಆಶ್ರಯ ಪಡೆದಿದೆ. ಒಂದು ದಾರದಲ್ಲಿ ಪೋಣಿಸಿದ ಮಣಿಗಳು ಹೇಗೋ ಹಾಗೆ. ಭಗವದ್ಗೀತೆ ಅಧ್ಯಾಯ 7.7ರಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನನಿಗೆ ಭಗವಂತ ಹೇಳ್ತಾನೆ, ನನಗಿಂತ ಶ್ರೇಷ್ಠವಾಗಿದ್ದು ಬೇರೊಂದು ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ಏನಿಗೆ ಪ್ರತಿಯೊಂದು ನನ್ನಲ್ಲಿ ಆಶ್ರಯ. ಅಂದರೆ ಭಗವಂತನಿಂದಲೇ ನಾವು ಆಶ್ರಯ ಪಡೆದು, ಯಾಕೆಂದರೆ ಭಗವಂತನೇ ಎಲ್ಲ ಸೃಷ್ಟಿಕರ್ತ. ಹಾಗಾಗಿ ಒಂದು ದಾರದಲ್ಲಿ ಪೋಣಿಸಿದ ಮಣಿಗಳು ಹೇಗೆ ಹಾಗೆ ಅಂದರೆ, ದಾರದಲ್ಲಿ ಮಣಿನ ಪೋಣಿಸಿದ ಮೇಲೆ ದಾರನೇ ಕಾಣೋದಿಲ್ಲ. ಹಾಗೆ ಭಗವಂತ ಎಲ್ಲ ಸೃಷ್ಟಿ ಮಾಡಿದ್ರು ಭಗವಂತ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಲ್ಲದರಲ್ಲೂ ಕೂಡ ಅವನು ಅವ್ಯಯನಾಗಿರ್ತಾನೆ. ಭಗವಂತನು ಅಸಂದರ್ಭ, ಯಾರಿಗೂ ಅವನಿಗೆ ಸಮರಲ್ಲ. ಭಗವಂತನಿಗೆ ಯಾರು ಕೂಡ ಸಮರಲ್ಲ. ಮೇಲಿನವರಂತೂ ಇಲ್ಲವೇ ಇಲ್ಲ. ಯಾರೊಬ್ಬರಿಗೂ ಅವನಿಗಿಂತ ಉನ್ನತರಾದ ಬೇರ್ಯಾರೂ ಇಲ್ಲದಿದ್ದರಿಂದ ಅವನನ್ನೇ ದೇವರೆಂದು ನಾವು ಒಪ್ಪಿಕೊಳ್ಳಬಹುದು. ಯಾರಿಗೆ ಬೇರೊಬ್ಬರ ಉನ್ನತ ನಿಲುವು ಸಮ ನಿಲುವು, ಅವನು ದೇವರು ಎಂದು ನಾವು ವಿವರಿಸಬಹುದು. ವೇದ ಹೇಳುವುದು ಹೀಗೆ. ಉಪನಿಷತ್ಗಳಲ್ಲಿ ನಾ ತತ್ ಸಮಶ್ಚಾಧಿಕಶ್ಚ ದೃಶ್ಯತೆ. ಅವನಿಗೆ ಸಮರಾದವರಾಗಲಿ ಅವನಿಗಿಂತ ಮೇಲಾದವರಾಗಲಿ ಯಾರೂ ಕಾಣಿಸುವುದಿಲ್ಲ ಎಂದು ಹೇಳಿದೆ. ಎಲ್ಲ ಶಾಸ್ತ್ರಗಳು, ವೇದಗಳು, ಉಪನಿಷತ್ಗಳಲ್ಲಿ ಹೇಳ್ತಾ ಇದೆ ಭಗವಂತನಿಗಿಂತ ಉತ್ತಮವಾದವನು ಯಾರಿಲ್ಲ. ಹಾಗಾಗಿ ನಾವು ಕೃಷ್ಣನ ಅವನೇ ದೇವರೆಂದು ಅಂತ ನಾವು ಒಪ್ಪಿಕೊಳ್ತೀವಿ ಅಂತ ಹೇಳ್ತೀವಿ. ಭಗವಂತನ ಇನ್ನೊಂದು ಲಕ್ಷಣ, ಅವನು ಏನು ಮಾಡಬೇಕಾಗಿಲ್ಲದದ್ದು ಮಾಡಬೇಕಾದದ್ದು ಭೌತ ಜಗತ್ತಿನಲ್ಲಿ ಒಬ್ಬ ಮನುಷ್ಯನನ್ನು ತುಂಬ ಮುಖ್ಯನಾದವನೆಂದು ಪರಿಗಣಿಸಿದರೆ ಅವನು ಮಾಡಬೇಕಾದ ಕೆಲಸಗಳು ಬೇಕಾದಷ್ಟಿರುತ್ತವೆ.
ಅಂದರೆ ಈ ಭೌತಿಕ ಜಗತ್ತಲ್ಲಿ ಒಬ್ಬ ಮನುಷ್ಯನನ್ನು ತುಂಬ ಶ್ರೇಷ್ಠವಾದನು ಮುಖ್ಯವಾದಂಥ ಪರಿಗಣಿಸಿದರೆ ಅವನು ಮಾಡಬೇಕಾದಂಥ ಕೆಲಸಗಳು ಬೇಕಾದಷ್ಟಿರ್ತದೆ. ಅದನ್ನು ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಉದಾಹರಣೆಗೆ, ಅಮೆರಿಕಾದ ಅಧ್ಯಕ್ಷರು ದೇಶದ ಅತಿ ಮುಖ್ಯನಾದ ವ್ಯಕ್ತಿ. ಆದರೆ ಮಧ್ಯ ಯುರೋಪಿನಲ್ಲೋ ಜಗತ್ತಿನ ಇತರ ಯಾವುದೋ ಭಾಗದಲ್ಲೋ ಏನಾದರೂ ತೊಂದರೆ ಉಂಟಾದರೆ ಅವ ಒಡನೆಯೇ ಅವನು ತನ್ನ ಮಂತ್ರಿ ಸಂಪುಟದ ಸಭೆಯನ್ನು ಕರೆದು ಪರಿಸ್ಥಿತಿಯನ್ನು ಹೇಗೆ ನಿರ್ವಹಿಸಬೇಕೆಂದು ವಿಚಾರ ಮಾಡಬೇಕು. ಹೀಗೆಯೇ ಅವನಿಗೆ ಅನೇಕ ಕೆಲಸಗಳು ಇರುತ್ತವೆ. ಏನನ್ನೂ ಮಾಡದೆ ಹೋದರೆ ಅವನು ವರಿಷ್ಠ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. ವೈದಿಕ ಸಾಹಿತ್ಯದಲ್ಲಿ ಭಗವಂತನು ಏನನ್ನೂ ಮಾಡಬೇಕಾಗಿಲ್ಲವೆಂಬುದನ್ನು ನೋಡುತ್ತೇವೆ. ನ ತಸ್ಯ ಕಾರ್ಯಂ ಕಾರಣಂ ಚ ವಿದ್ಯತೆ. ಕೃಷ್ಣನು ಈ ಜಗತ್ತಿನಲ್ಲಿ ಅನೇಕ ರೀತಿಗಳಲ್ಲಿ ವರ್ತಿಸಬಹುದು, ಆದರೆ ಅವನು ಹಾಗೆ ಮಾಡಬೇಕಾಗಿದೆ ಎಂಬುದರಿಲ್ಲ. ಭಗವದ್ಗೀತೆಯಲ್ಲಿ ಇದನ್ನು ಹೇಳಿದೆ. ನ ಮೇ ಪಾರ್ಥಸ್ಯ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಂ ಅವಾಪ್ತಂ ವರ್ತಹೇವ ಚ ಕರ್ಮಣಿ. ಪುತ್ರನೇ, ಮೂರು ಲೋಕಗಳಲ್ಲಿಯೂ ನನಗೆ ವಿಧಿಸಲಾಗಿರುವ ಕರ್ತವ್ಯ ಯಾವುದೂ ಇಲ್ಲ. ನನಗೆ ಯಾವ ಕೊರತೆಯೂ ಇಲ್ಲ. ನಾನು ಏನನ್ನು ಪಡೆಯಬೇಕಾದದ್ದು ಅಗತ್ಯವಿಲ್ಲ. ಆದರೆ ನಾನು ಕಾರ್ಯನಿರತನಾಗಿದ್ದೇನೆ. ಅಂದರೆ ಭಗವಂತನಿಗೆ ಏನೂ ಕೂಡ ಬೇಕಾಗಿಲ್ಲ, ಅವನೇನು ಕೂಡ ಪಡ್ಕೋಬೇಕಾಗಿಲ್ಲ, ಅಥವಾ ಅವ್ನಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಯಾಕೆ ಅಂದರೆ ಭಗವಂತ ಪರಿಪೂರ್ಣ ಆಗಿರೋದ್ರಿಂದ ಭಗವಂತನಿಗೆ ಏನೂ ಕೂಡ ಬೇಕಾಗಿಲ್ಲ. ಆದರೂ ಕೂಡ ಭಗವಂತ ಏನನ್ನು ಮಾಡ್ತಾ ಇದ್ದಾರೆ, ಕಾರ್ಯವನ್ನು ಮಾಡಿ ತೋರಿಸಿದ್ರೆ ನಮಗೆ. ಹೇಗೆ ಉದಾಹರಣೆ ಕೊಟ್ಟರಲ್ವ, ಅಮೆರಿಕದ ಅಧ್ಯಕ್ಷ ಒಬ್ಬ ಶ್ರೇಷ್ಠವಾದ ವ್ಯಕ್ತಿ ಆಗಿರ್ತಾನೆ. ಆದರೆ ಯಾವುದೋ ಒಂದು ಕಡೆ ಅಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಂದರೆ ಅವನು ಇಡೀ ಮಂತ್ರಮಂಡಲಿನ ಸಭೆ ಕರೆದು ಆ ಒಂದು ಪರಿಹಾರವನ್ನು ಮಾಡಬೇಕು. ಆದರೆ ಭಗವಂತನಿಗೆ ಹಾಗಲ್ಲ. ಭಗವಂತ ಯಾವ ಕ್ಷಣ ಯಾರನ್ನು ಕರೀದೇನೆ ಏನು ಬೇಕಾದ್ರೂ ಕೂಡ ಮಾಡಬಹುದು. ಆದರೆ ಹೇಗೆ ಮಾಡಬೇಕು ಅನ್ನೋದನ್ನ ಭಗವಂತ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಮಾಡಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಒಬ್ಬ ಯುರೋಪಿಯನ್ನ ಕಲ್ಕತ್ತಾಗೆ ಹೋಗಿ ಅಲ್ಲಿ ಹಲವು ದೇವಾಲಯಗಳನ್ನ ನೋಡುತ್ತಾ ಕಾಳಿ ದೇವಾಲಯಕ್ಕೆ ಬಂದನು. ಅಲ್ಲಿ ಕೊಡಲಿಯನ್ನು ಹಿಡಿದು ರಕ್ಕಸರ ತಲೆಯನ್ನು ಕಡಿದು ಮಾಲೆಯಾಗಿ ಹಾಕಿಕೊಳ್ಳುವ ಉಗ್ರ ಮೂರ್ತಿಯನ್ನ ನೋಡಿದ. ಹಾಗೆಯೇ ಬೇರೆ ದೇವಾಲಯಗಳಲ್ಲಿ ವಿಗ್ರಹಗಳನ್ನು ಕೂಡ ಅಂತಹುದೇ ವಿವಿಧ ಕಾರ್ಯಗಳಲ್ಲಿ ಇರುವುದನ್ನು ಅವನಿಗೆ ಕಂಡಿತು. ಕೊನೆಗೆ ರಾಧಾಕೃಷ್ಣ ದೇವಾಲಯಕ್ಕೆ ಬಂದ. ಈ ದೇವಾಲಯದಲ್ಲಿ ದೇವರಿದ್ದಾನೆ ಎಂದು ಅವನು ಅಂದುಕೊಂಡನಂತೆ. ಅದು ಹೇಗೆ ಅವನು ಈ ನಿರ್ಣಯಕ್ಕೆ ಬಂದನೆಂದು ಕೇಳಲು ಅವನು ನುಡಿದನು, ಪ್ರತಿಯೊಂದು ದೇವಾಲಯದಲ್ಲೂ ದೇವರು ಏನನ್ನಾದರೂ ಮಾಡುತ್ತಿದ್ದನು ನೋಡಿದೆ. ಇಲ್ಲದರೆ ದೇವರು ಸುಮ್ಮನೆ ಕೊಳಲನ್ನೂದುತ್ತಾ ತನ್ನಲ್ಲೇ ತಾನು ಸಂತೋಷ ಪಡುತ್ತಿದ್ದಾನೆ. ನಿಜವಾಗಿ ಅವನು ಮಾಡಬೇಕಾದದ್ದು ಏನೂ ಇಲ್ಲವೆಂದು ತೋರುತ್ತದೆ. ಇದು ಬಹಳ ಬುದ್ಧಿವಂತಿಕೆಯ ನಿರ್ಣಯ. ಅಂದ್ರೆ ಒಂದು ಹೇಳ್ತಾ ಇದ್ದಾರೆ, ಯುರೋಪ್ನ ಒಬ್ಬ ವ್ಯಕ್ತಿ ಕಲ್ಕತ್ತಾಗೆ ಹೋಗಿ ಅಲ್ಲಿ ಹಲವಾರು ದೇವಾಲಯಗಳನ್ನ ನೋಡ್ತಾ ಇರ್ಬೇಕಾದ್ರೆ ಎಲ್ಲ ಫಸ್ಟ್ ಅವನು ಕಾಳಿ ದೇವಾಲಯಕ್ಕೆ ಹೋಗಿದ್ದ. ಅಲ್ಲಿ ಏನಿತ್ತು, ಎಷ್ಟೋ ಕೊಡಲಿಯನ್ನ ಹಿಡ್ಕೊಂಡು ಆ ರಕ್ಕಸರ ತಲೆಯನ್ನೆಲ್ಲ ಕಡ್ದು ಮಾಲೆಯಾಗಿ ಹಾಕೊಂಡಿರುವಂತ ಆ ಉಗ್ರ ಮೂರ್ತಿಯನ್ನ ಅವನು ನೋಡ್ತಾನಂತೆ. ಹಾಗೆ ಬೇರೆ ಬೇರೆ ದೇವಾಲಯಗಳಿಗೂ ಹೋಗ್ತಾನೆ. ಅಂಥದೇ ಒಂದು ವಿವಿಧ ಕಾರ್ಯಗಳಲ್ಲಿ ಬೇರೆ ಬೇರೆ ದೇವರುಗಳು ಕೂಡ ಕಾರ್ಯನಿರತವಾಗಿರೋದನ್ನ ಕಾಣ್ತಾನೆ. ಆದ್ರೆ ಎಲ್ಲವನ್ನ ಮುಗಿಸ್ಕೊಂಡು ಇವನೇನ್ ಮಾಡ್ತಾನೆ, ಕೊನೆಗೆ ರಾಧಾಕೃಷ್ಣ ದೇವಾಲಯಕ್ಕೆ ಬರ್ತಾನೆ. ಆ ದೇವಾಲಯದಲ್ಲಿ ಭಗವಂತ ಏನ್ ಮಾಡ್ತಾ ಇರ್ತಾರೆ, ಕೊಳಲನ್ನ ನುಡಿಸ್ತಾ ಇರ್ತಾರೆ. ಯಾವುದೇ ರೀತಿಯ ಒಂದು ಕಾರ್ಯವನ್ನ ಮಾಡ್ತಾ ಇರಲ್ಲ. ತಾನು ಕೊಳಲು ನುಡಿಸಿ ಅವನು ಸಂತೋಷವನ್ನ ಆನಂದವನ್ನ ಅನುಭವಿಸ್ತಾ ಇರ್ತಾನೆ. ಆಗ ಅವನಿಗನ್ಸುತ್ತೆ, ಇಲ್ಲೇ ನಿಜವಾಗಿ ಭಗವಂತ ಇರುವಂಥದ್ದು. ಯಾಕೆಂದ್ರೆ ಭಗವಂತ ಮಾಡೋದಕ್ಕೆ ಯಾವುದೇ ರೀತಿ ಕ್ರಿಯೆ ಇಲ್ಲ ಅಂತ. ಯಾಕೆಂದ್ರೆ ಭಗವಂತ ಯಾವಾಗ್ಲೂ ಎಲ್ಲವನ್ನ ಮಾಡ್ತಾನೆ. ಅವ್ನು ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ನು ಯಾವಾಗ್ಲೂ ಸೇವೆನಲ್ಲಿ ನಿರತರಾಗಿರ್ಬೇಕಾದಂತ ಅವಶ್ಯಕತೆ ಇಲ್ಲ ಅಲ್ವಾ. ಆಗ ಏನಂತಾನೆ, ಕೊಳಲು ತಾನು ನಿಂತಿರೋದನ್ನು ನೋಡ್ತಾನೆ, ತನ್ನಲ್ಲಿ ತಾನೇ ಸಂತೋಷ ಪಡ್ತಿದ್ದಾನೆ ಭಗವಂತ. ನಿಜವಾಗಿ ಅವನು ಮಾಡಬೇಕಾದುದು ಏನು ಇಲ್ಲವೆಂದು ತೋರುತ್ತದೆ. ಇದು ಬಹಳ ಬುದ್ಧಿವಂತಿಕೆ ನಿರ್ಣಯ ಅಂತ ವೇದ ನಿರ್ಣಯ ಹೇಳ್ತಾರೆ. ಈ ದಿನಗಳು ಜನರು ಧ್ಯಾನ ಮಾಡುತ್ತಾ ತಾವು ದೇವರಾಗುತ್ತಿದ್ದೇವೆ ಎಂದು ಹೇಳಿಕೊಳ್ಳುವುದು ಪ್ಯಾಷನ್ ಆಗಿದೆ ಅಲ್ವಾ. ಇವತ್ತಿನ ದಿನದಲ್ಲಿ ನಾನೇ ದೇವರಂತ ಹೇಳಿಕೊಳ್ಳುವಂಥದ್ದು ದೊಡ್ಡ ಪ್ಯಾಷನ್ ಆಗ್ಬಿಟ್ಟಿದೆ. ಧ್ಯಾನದಿಂದ ವ್ಯಕ್ತಿಯು ದೇವರಾಗಿ ಪರಿವರ್ತನೆಯಾಗುವುದು ಸಾಧ್ಯ ಎಂದು ಅದರ ಅರ್ಥ. ಆದರೆ ದೇವರು ಧ್ಯಾನ ಮಾಡುತ್ತಾನೆ, ಧ್ಯಾನದಿಂದಾಗಿ ಅವನು ದೇವರಾಗುತ್ತಾನೆ ಎಂದು ಇದೆಲ್ಲ ಮೂರ್ಖರ ವಿಚಾರ. ದೇವರು ದೇವರೇ. ಅವನು ಎಲ್ಲಾ ಕಾಲಗಳಲ್ಲಿಯೂ ದೇವರಾಗಿದ್ದು ಮುಂದೆ ಆಗಿರುತ್ತಾನೆ.
ತಾಯಿ ತೊಡೆಯ ಮೇಲೆ ಮಲಗಿರುವ ಶಿಶುವಾಗಿರುವಾಗಲೂ ಕೃಷ್ಣನು ದೇವರು. ಅದಕ್ಕೆ ಯಾವುದೇ ಧಾನ್ಯ ತಪ್ ಧ್ಯಾನ ತಪಗಳ ಅವಶ್ಯಕತೆ ಇಲ್ಲ. ರಾಕ್ಷಸಿ ಪೂತನಿ ಶಿಶು ಕೃಷ್ಣನಿಗೆ ವಿಷ ನೀಡಲು ಸುಂದರಿಯಾದ ಹೆಣ್ಣಾಗಿ ಬಂದು ತಾಯಿ ಯಶೋಧೆಯನ್ನ ಕೇಳಿದಳು. ಓ ಯಶೋಧೆಮಯ್ಯ, ಎಷ್ಟು ಸುಂದರವಾದ ಮಗು, ದಯವಿಟ್ಟು ಅವನನ್ನ ಸ್ವಲ್ಪ ಕೊಡುವಿಯಾ, ಹಾಲು ಉಣಿಸುತ್ತೇನೆ ಎಂದು. ಪಾಪ ಯಶೋಧೆ ತಾಯಿ ಸರಳ ಸ್ವಭಾವದ ಹಳ್ಳಿಯ ಹೆಂಗಸು. ಓ, ಅದಕ್ಕೇನು, ಮಗುವನ್ನ ಎತ್ತಿಕೋ ಎಂದು ಪೂತನಿ ತನ್ನ ಮೊಲೆಗಳ ವಿಷವನ್ನ ಸವರಿಕೊಂಡಿದ್ದಾಳೆಂದು ಕೃಷ್ಣನು ಮೊಲೆ ಹುಣ್ಣುವಂತೆ ಮಾಡಿದ ವಿಷದಿಂದ ಅವನನ್ನ ಕೊಲ್ಲಬೇಕೆಂದು ಅವಳು ಬಂದಿದ್ದಳು. ಇದು ರಾಕ್ಷಸ ಸ್ವಭಾವ. ರಾಕ್ಷಸರು ಯಾವಾಗಲೂ ಕೃಷ್ಣನನ್ನು ಕೊಲ್ಲಲು ಬಯಸುತ್ತಾರೆ. ಆಮೇಲೆ ದೇವರು ಸತ್ತು ಹೋದ, ದೇವರೆಂಬುದನ್ನು ಇಲ್ಲವೇ ಇಲ್ಲ, ಅವನು ನಿರಾಕಾರನು ಎಂದು ಅವರು ಹೇಳಬೇಕಲ್ಲ, ಅದಕ್ಕಾಗಿ ಅವರು ಹಾಗೆ ಮಾಡುತ್ತಾರೆ. ಕೃಷ್ಣನು ಪೂತನಿಯ ಬಗೆಗೆ ದಯಾಪೂರ್ಣನಾದನು. ಅವಳು ತನಗೆ ಎದೆ ಹಾಲು ಉಣಿಸಲು ಅವಕಾಶ ಕೊಟ್ಟರೆ ಆದ್ರೆ ಅವಳ ಮೊಲೆ ಹೀರುತ್ತಾ ಅಲ್ಲಿದ್ದ ವಿಷವನ್ನೆಲ್ಲವನ್ನು ಮಾತ್ರವಲ್ಲ, ಅವಳ ಪ್ರಾಣವನ್ನು ಹೀರಿ ಹಾಕಿದನು. ಪೂತನಿ ಸತ್ತು ಬಿದ್ದಳು. ಸಾಯುವಾಗ ತನ್ನ ಮೊದಲಿನ ರಾಕ್ಷಸಿ ರೂಪದಲ್ಲಿ ಕೆಳಗಿಳಿದಳು. ಭಗವಂತನೆಂದರೆ ಹೀಗೆ, ತಾಯಿ ತೊಡೆಯ ಮೇಲೂ ಅವನು ಭಗವಂತ. ಅವನ ಧ್ಯಾನ ಮಾಡಿಯೋ ತಪಸ್ಸು ಮಾಡಿಯೋ ಯಾವುದೋ ವ್ರತ ನಿಯಮಗಳನ್ನು ಆಚರಿಸಿಯೋ ದೇವರಾಗಬೇಕಾಗಿಲ್ಲ. ಮೂಲಭೂತವಾಗಿ ನಿರಂತರವಾಗಿ ಅವನು ಭಗವಂತ. ಅವನು ಮಾಡಬೇಕಾದ ಕೆಲಸ ಯಾವುದೂ ಇಲ್ಲ. ಇಂತಿಂತಹ ದೇವತಾ ವಿಗ್ರಹಗಳನ್ನು ಪೂಜಿಸುವುದರಿಂದ ಅಥವಾ ಧ್ಯಾನ ಮಾಡುವುದರಿಂದ ತಾನು ದೇವರಾಗಬಹುದೆಂದು ಯಾರಾದರೂ ಹೇಳಿದರೆ ಅವನು ದೇವರಲ್ಲ, ನಾಯಿ, ಗಾಡ್ ಅಲ್ಲ, ಡಾಗ್ ಎಂದು ತಿಳಿಯಬೇಕು. ಭಗವಂತನನ್ನು ಅರ್ಥ ಮಾಡಿಕೊಳ್ಳುವಾಗ ವೈದ್ಯಕೀಯ ನಿರ್ಣಯವನ್ನು ಮಾತ್ರ ನಾವು ಅಂಗೀಕರಿಸಬೇಕು. ಅಂದ್ರೆ ಭಗವಂತನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ವೇದಗಳು, ಶಾಸ್ತ್ರಗಳು, ಆಚಾರ್ಯರು, ಗುರುಗಳು ಏನ್ ಹೇಳ್ತಾ ಇದ್ದಾರೆ ಅದನ್ನ ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಇಲ್ಲ ಅಂತಂದ್ರೆ ನಾವೇನಾಗ್ತೀವಿ, ಪ್ರಾಣಿಗಳ ತರ ನಮ್ಮ ಯೋಚನೆಗಳು ಬರುತ್ತೆ. ನಾವು ಹೇಗೆ ಹಿರಣ್ಯಕಶಿಪು ಯೋಚನೆ ಮಾಡಿದ್ರು ಆ ರೀತಿಯಲ್ಲಿ ನಮ್ಮ ಯೋಚನೆಗಳು ಆಗತ್ತೆ. ಹಾಗಾಗಿ ಭಗವಂತನಿಗೆ ಯಾವುದೇ ರೀತಿಯ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಪೂತನಿ ಅವಳು ರಾಕ್ಷಸಿ, ಅವಳು ಭಗವಂತನನ್ನ ವಿಷ ಉಣಿಸಿ ಸಾಯಿಸ್ಬೇಕು ಅಂತ ಹೋದ್ಲು. ಆದ್ರೂ ಭಗವಂತ ದಯಾಪೂರ್ಣನಾಗಿಂದ ಅವಳಿಗೆ ಹಾಲು, ವಿಷದ ಹಾಲಿನ ಜೊತೆ ತನ್ನ ಶರೀರ ಪ್ರಾಣವನ್ನು ಕೂಡ ಅವನು ಸೇವನೆ ಮಾಡ್ಕೊಂಡ ಅಲ್ವಾ. ಹಾಗೆ ತಾಯಿಗೆ ಯಶೋದ ಮೈಯಕ್ಕೆ ಅವಳು ಗೊತ್ತಿಲ್ಲ ರಾಕ್ಷಸಿ ಅಂತ. ಯಾಕೆಂದ್ರೆ ನೋಡೋದಿಕ್ಕೆ ಅವಳು ಸಾಕ್ಷಾತ್ ಸುಂದರಿಯಾಗಿ ರೆಡಿಯಾಗಿ ಬಂದಿರೋದ್ರಿಂದ, ಅವಳು ತುಂಬಾ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ಅವಳು ರಾಕ್ಷಸಿ ಅಂತ ಗೊತ್ತಿಲ್ಲ. ಪಾಪ ಅವಳು ಮಗುವನ್ನ ಆಯ್ತು ತಗೋ ಅಂತ ಕೊಟ್ಟು ಹೋಗ್ಬಿಟ್ಲು. ಅದನ್ನ ಹೇಳ್ತಾ ಇದ್ರೆ ನಮ್ಮ ಭಾವ ಹೇಗೆ ಭಗವಂತನ ಮೇಲೆ ಇರಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ನಾ ತಸ್ಯ ಕಾರ್ಯಂ ಕಾರಣಂ ಚ ವಿದ್ಯತೆ. ಭಗವಂತನು ಮಾಡಬೇಕಾದ ಕಾರ್ಯ ಯಾವುದೂ ಇಲ್ಲ. ದೇವರಾಗಲು ಅವನು ಏನನ್ನಾದರೂ ಏಕೆ ಮಾಡಬೇಕು? ನಾವು ಚಿನ್ನವನ್ನು ತಯಾರಿಸಿದರೆ ಅದು ಕೃತಕ ಚಿನ್ನವಾಗಿಯೇ ಇರುತ್ತದೆ ಹೊರತು ನಿಜವಾದ ಚಿನ್ನವಾಗುವುದಿಲ್ಲ. ಚಿನ್ನವು ಸಹಜವಾದುದು, ಹಾಗೆ ಭಗವಂತನು ಸಹಜನು. ಶೈವ ಶದ ಲೀಲೆಗಳಲ್ಲಿಯೂ ತಾಯ ತೊಡೆಯ ಮೇಲೆಯೂ ಅವನು ಭಗವಂತನು. ತನ್ನ ಗೆಳೆಯರೊಂದಿಗೆ ಆಡುತ್ತಿರುವಾಗ ಅವನು ಭಗವಂತನು. ನರ್ತಿಸುತ್ತಿರುವಾಗ ಅವನು ಭಗವಂತನು. ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುತ್ತಿರುವಾಗಲೂ ಅವನು ಭಗವಂತನು. ತನ್ನ ರಾಣಿಯರನ್ನು ಮದುವೆಯಾಗಲು ಅವನು ಭಗವಂತನು. ಮಾತನಾಡುತ್ತಿರುವಾಗ ಅವನು ಭಗವಂತ. ಅವನನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಏನೂ ಕಷ್ಟವಿಲ್ಲ. ಕೃಷ್ಣನು ಹೇಳುವುದನ್ನು ಕೇಳಬೇಕು ಅಷ್ಟೇ. ನಾವು ಭಗವಂತನ ಅರ್ಥ ಮಾಡ್ಕೋಬೇಕು ಅಂದ್ರೆ ಭಗವಂತ ಏನು ವೇದಶಾಸ್ತ್ರಗಳಲ್ಲಿ ಧರ್ಮ ಗ್ರಂಥಗಳು ಕೊಡ್ತಾ ಇರೋದು ಮಾತ್ರ ನಾವು ಕೇಳಬೇಕು. ಆಗ ಭಗವಂತ ನಮ್ಗೆ ಎಲ್ಲಾ ಕಡೆ ಎಲ್ಲರ ಜೊತೆಯಲ್ಲೂ ಇರ್ತಾನೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಭಗವಂತ ತಾಯಿ ಯಶೋದಮಯ್ಯನ ಜೊತೆನೂ ದೇವರಾಗೇ ಇದ್ದ, ಆಗ ಫ್ರೆಂಡ್ಸ್ಗಳ ಜೊತೆನೂ ದೇವರಾಗೇ ಇದ್ದ. ಎಲ್ಲಾ ಲೀಲೆಗಳು ನಡಿಬೇಕಾದ್ರೂ ಅವ್ರ ಜೊತೆನಲ್ಲಿ ಭಗವಂತ ಎಲ್ಲಾ ಕಡೆನೂ ಎಲ್ಲದರಲ್ಲೂ ಭಗವಂತನಾಗೇ ಇದ್ದಾನೆ. ಅವನಿಗೆ ಯಾವುದೇ ರೀತಿಯ ಕಾರ್ಯಕರ್ತಗಳು ಇರುವುದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ. ಅಹಂ ಸರ್ವಸ್ಯ ಪ್ರಭುಃ ಮತಃ ಸರ್ವಂ ಪ್ರವರ್ತತೆ ಇತಿ ಮಾತ್ವಾ ಭಜಂತೆ ಮಾ ಬುಧಾ ಭಾವ ಸಮನ್ವಿತಾಃ. ನಾನು ಎಲ್ಲದರ ಮೂಲ, ನನ್ನಿಂದ ಸಮಸ್ತವೂ ಸೃಷ್ಟಿ ಮಾಡುತ್ತದೆ. ಇದನ್ನು ತಿಳಿದುಕೊಂಡು ಜ್ಞಾನಿಗಳು ನನ್ನನ್ನು ಪೂಜಿಸ್ತಾರೆ. ಭಗವಂತ ನಮಗೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತದೆ ಹೇಗೆ ನಾವು ಜ್ಞಾನವನ್ನು ಪಡ್ಕೊಂಡು ಆಮೇಲೆ ಭಗವಂತನನ್ನ ಪೂಜಿಸ್ಬೇಕು ಅನ್ನೋದನ್ನ. ಅಂದರೆ ನಾನೇ ಎಲ್ಲದರ ಮೂಲ ಅಂತ ತಿಳ್ಕೊಬೇಕು, ಮತ್ತೆ ನನ್ನಿಂದ ಎಲ್ಲ ಸಮಸ್ತವೂ ಕೂಡ ಸೃಷ್ಟಿ ಮಾಡ್ತಾ ಇರೋದು. ಇದನ್ನ ತಿಳ್ಕೊಂಡ್ಮೇಲೆ ಏನ್ ಮಾಡಬೇಕು? ಜ್ಞಾನಿ ನನ್ನನ್ನೇ ಪೂಜಿಸ್ತಾನೆ, ಜ್ಞಾನಿಗಳು ನನ್ನೇ ಪೂಜಿಸ್ತಾರೆ. 10ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇದರ ಅರ್ಥ ಶ್ರೀಕೃಷ್ಣನೇ ಶಿವನ ಮೂಲ, ವಿಷ್ಣುವಿನ ಹಾಗೂ ಬ್ರಹ್ಮನ ಮೂಲ, ಇತರ ಎಲ್ಲ ದೇವತೆಗಳ ಹಾಗೂ ಇತರ ಜೀವಿಗಳ ಮೂಲ ಎಂದು ಅವನು ಮುಂದುವರಿದು ಹೇಳುತ್ತಂದ್ರೆ ಭಗವಂತನೇ
ಶಿವ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಮತ್ತು ಎಲ್ಲ ದೇವತೆಗಳು, ಎಲ್ಲ ಜೀವಿ ಚರಾಚರ ಪ್ರತಿಯೊಂದು ಅಣುಕಣ ತೃಣಗಳಲ್ಲೂ ಕೂಡ ಭಗವಂತನೇ ಇದ್ದಾನೆ, ಅವನೇ ಮೂಲ ಅನ್ನೋದನ್ನು ನಮಗೆ ಇನ್ನು ಮುಂದುವರಿಸಿ ಹೇಳ್ತಾರೆ. ಮುಂದೆ ಹೇಳ್ತಾ ಇದ್ರೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃ ಷಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ಅಂಶಗಳು ಆದ್ದರಿಂದ ಶಾಶ್ವತವಾದ, ಆದರೆ ಬದ್ಧ ಜೀವನದಿಂದಾಗಿ ಅವರ ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಂದಿಗೆ ಬಹು ಕಷ್ಟವನ್ನು ಪಡುತ್ತಾರೆ. 15ನೇ ಅಧ್ಯಾಯ 7ನೇ ಶ್ಲೋಕ. ಯಾವಾಗ ನಾವು ಬದ್ಧ ಜೀವಿ ಈ ಜಗತ್ತಿನಲ್ಲಿ ನಾವು ಇರ್ತೀವೋ, ನಾವೇನು ಮಾಡ್ತೀವಿ, ನಮಗಿರೋದೇ ಶಾಶ್ವತವಾಗಿತ್ತು ಅಂತ ನಾವು ತಿಳ್ಕೊತೀವಿ ಅಲ್ವಾ. ಆದರೆ ಭಗವಂತ ಹೇಳ್ತಾನೆ, ಮನಸ್ಸು ನಾವು ಯಾವಾಗ ಶಾಶ್ವತವಾದದ್ದು ಆ ಬದ್ಧ ಜೀವನದಲ್ಲಿ ಇರ್ತೀವಿ, ಆಗ ನಮ್ಮ ಬದ್ಧ ಜೀವನ ಏನು ಮಾಡುತ್ತೆ, ಈ 6 ಮನಸ್ಸುಗಳನ್ನ 6 ವಿಷಯಗಳು ಸೇರಿದಂತೆ, ಮತ್ತೆ ಮನಸ್ಸು ಸೇರಿದಂತೆ, ಅಂದರೆ 6 ವಿಷಯಗಳು ಅಂದರೆ ಇಂದ್ರಿಯಗಳು ಸೇರಿ ಮನಸ್ಸು ಸೇರಿ ಹಾರಾಗ್ತವಲ್ವ, ಈ ಎಲ್ಲ ಅಂಶಗಳು ಬಹು ಕಷ್ಟವನ್ನು ಪಡುತ್ತೆ ಅಂತ ಹೇಳ್ತಾರೆ. ನಾವು ಭಗವಂತನನ್ನು ಕಾಣಲು ಬಯಸುತ್ತಿದ್ದರೆ ಇದೋ ಇಲ್ಲಿ ಭಗವಂತನಿದ್ದಾನೆ ಎಂದು ಬ್ರಹ್ಮ ಸಂಹಿತೆ ಹೇಳ್ತಾರೆ. ನೀವೇನಾದರೂ ಭಗವಂತನ ನೋಡ್ಬೇಕಾ, ಅದನ್ನ ಹೇಗೆ ನೋಡ್ಬೇಕು ಅನ್ನೋದನ್ನ ಈ ಬ್ರಹ್ಮ ಸಂಹಿತೆ ಹೇಳ್ತಾ ಇದೆ, ನೀವು ಕೇಳಿ ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಾಂ ಸಾಮ ಸುಂದರಂ ಅಚಿಂತ್ಯ ಸ್ವರೂಪಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಪ್ರೇಮವೆಂಬ ಅಂಜನವನ್ನು ಹಚ್ಚಿದ ಕಣ್ಣುಗಳಿಂದ ಶುದ್ಧ ಭಕ್ತರು ತಮ್ಮ ಹೃದಯಾಂತರಾಳಗಳಲ್ಲಿ ಯಾರನ್ನು ನೋಡುತ್ತಾರೆಯೋ ಆ ಅಚಿಂತ್ಯ ಹಾಗೂ ಅನಂತ ಗುಣಗಳುಳ್ಳ ಶ್ಯಾಮಸುಂದರ ಕೃಷ್ಣನನ್ನು, ಆದಿಪುರುಷ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಅಲ್ಲ, ಭಗವಂತನ ಎಷ್ಟು ಚೆನ್ನಾಗಿ ನಮ್ಗೆ ಈಗಿರೋ ಕಣ್ಗಳಲ್ಲಿ ನಾವು ಭಗವಂತನ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಪ್ರೇಮಾಂಜನ ಕಣ್ಬೇಕು. ಭಗವಂತ ಆ ದೃಷ್ಟಿಯನ್ನು, ಆ ಒಂದು ಪ್ರೇಮಾಂಜನ ಕಣ್ಣನ್ನು ನಮಗೆ ಕೊಟ್ಟರೆ ನಾವು ಎಲ್ಲವನ್ನ ಭಗವಂತನ ಹೇಳ್ತೀವಿ. ಅದಕ್ಕೆ ಭಗವಂತ ನಮ್ಗೆ ಏನು ಹೇಳ್ತಿದ್ರೆ, ಭಕ್ತಿ ಭಾವದಿಂದ ಹೃದಯಾಂತರಾಳದಿಂದ ನೀವು ನನ್ನನ್ನು ಪೂಜಿಸಿ ಅನ್ನೋದನ್ನು ಹೇಳ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಎಲ್ಲ ಕಡೆಯೂ ಇಂಥ ವರ್ಣನೆಗಳು ದೊರಕುತ್ತವೆ. ಆದರೆ ಮೂರ್ಖರು, ರಾಕ್ಷಸರು ಹಾಗೆ ಉದ್ಧತರಾಗಿ ದಾರಿಯರೆಂದು 12 ಜನ ಆಚಾರ್ಯರು, ಅಂದರೆ ಬ್ರಹ್ಮ, ನಾರದ, ಶಿವ, ಭೀಷ್ಮ, ಕುಮಾರರು, ಕಪಿಲ, ಮನು ಇತ್ಯಾದಿ, ವ್ಯಾಸ, ದೇವಲ ಮತ್ತಿತರ ಭಕ್ತರು ಕೃಷ್ಣನನ್ನು ಪರಮ ಪುರುಷನೆಂದು ಸಾರಿದ್ದರೂ ಒಪ್ಪಿಕೊಳ್ಳುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷನೆಂದು ಸ್ಥಿರಪಡಿಸಿದ್ದಾರೆ. ಅಂದರೆ ಈ 12 ಆಚಾರ್ಯರು ಕೂಡ ಒಪ್ಕೊಂಡಿರೋದಿಲ್ಲಂತೆ. ಆಗ ಏನು ಮಾಡ್ತಾರೆ, ಇದನ್ನ ಸಾಕ್ಷಾತ್ ಚೈತನ್ಯ ಮಹಾಪ್ರಭುನೇ ಬಂದು ಸಾರಿ ಹೇಳ್ತಾ ಇದ್ದಾರೆ, ಏನಂತ, ದೇವೋತ್ತಮ ಪರಮ ಪುರುಷನೆಂದು ಸ್ಥಿರಪಡಿಸುತ್ತಾರೆ ಅಂತ. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಎಲ್ಲ ಅವತಾರಗಳನ್ನು ಪಟ್ಟಿ ಮಾಡಲಾಗಿದೆ. ಕೊನೆಗೆ ಆ ಪಟ್ಟಿಯಲ್ಲಿ ಕೃಷ್ಣನು ಕಾಣಿಸಿಕೊಳ್ಳುತ್ತಾನೆ ಹಾಗೂ ಆ ಹೆಸರು ದೇವೋತ್ತಮ ಪರಮ ಪುರುಷನನ್ನು ಸೂಚಿಸುತ್ತದೆ. ಮಿಕ್ಕ ಹೆಸರುಗಳೆಲ್ಲ ಅವನ ಪ್ರತಿನಿಧಿಗಳು, ಅವತಾರಗಳು ಎಂದು ಹೇಳಿ ಏತೇಚಾಂಶ ಕಲಾ ಪುಂಸಃ, ಇತರ ಎಲ್ಲ ಭಗವನ್ ನಾಮಗಳನ್ನು ಭಗವಂತನ ಅಂಶಗಳು ಅಥವಾ ಭಾಗಗಳನ್ನು ಅಂಶ ಎನ್ನುತ್ತಾರೆ. ಭಾಗಗಳ ಉಪ ವಿಭಾಗಗಳನ್ನು ಕಲಹ ಎನ್ನುತ್ತಾರೆ. ಜೀವಿಗಳಿಗೆ ನಾವು ಅಂಶ, ಆದರೆ ಬಹು ಚಿಕ್ಕ ತುಣುಕು. ಇತರ ಎಲ್ಲರೂ ಅಂಶ ಇಲ್ಲವೇ ಕಲಹ. ಕೃಷ್ಣನು ಮಾತ್ರ ಭಗವಾನ್ ಸ್ವಯಂ ದೇವೋತ್ತಮ ಪರಮಪುರುಷ. ಏನೆಲ್ಲ ಜಗತ್ತಿನಲ್ಲಿ ಅಣುಕಣ ತೃಣಗಳಿದೆಯೋ ಅವೆಲ್ಲ ಒಂದು ಅಂಶ ಅಲ್ವಾ, ಭಗವಂತನ ಸಣ್ಣ ಅಂಶಗಳು. ಆದರೆ ಭಗವಂತ ಸ್ವಯಂ ದೇವೋತ್ತಮ ಪರಮ ಪುರುಷ ಅನ್ನೋದನ್ನು ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ದೇವೋತ್ತಮ ಪರಮ ಪುರುಷನನ್ನು ಪ್ರಾರ್ಥಿಸಬೇಕೇ ಹೊರತು ಬೇರೆ ಯಾರನ್ನೂ ಅಲ್ಲ. ಆದ್ದರಿಂದ ಬ್ರಹ್ಮನೊಂದಿಗೆ ನಾವು ಧ್ವನಿಗೂಡಿಸುತ್ತೇವೆ. ನಾವು ಭಗವಂತನನ್ನು ಬಿಟ್ಟು ಯಾರನ್ನೂ ಕೂಡ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಅದಕ್ಕೆ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ, ಬ್ರಹ್ಮನ ಪ್ರಾರ್ಥನೆಯೊಳಗೆ ನಾವು ಕೂಡ ಧ್ವನಿಗೂಡಿಸ್ತೀವಿ. ಅಂದರೆ ಬ್ರಹ್ಮ ಸಂಹಿತೆಯನ್ನು ಹೇಳ್ತಾ ಇದ್ದೀವಿ.
ಚಿಂತಾಮಣಿ ಪ್ರಖರ ಸದ್ಮಶು ಕಲ್ಪವೃಕ್ಷಾ ಲಕ್ಷಾರುತೀಷು ಸುರಭಿರಂಬಿ ಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಚಿಂತಾಮಣಿ ರತ್ನಗಳಿಂದ ನಿರ್ಮಿತವಾದ ಭವನಗಳಲ್ಲಿ ಲಕ್ಷೋಪ ಲಕ್ಷ ಕಲ್ಪವೃಕ್ಷಗಳು ಸುತ್ತುವರೆದಿರಲು ಸಹಸ್ರಾರು ಲಕ್ಷ್ಮಿಯರು ಅಥವಾ ಗೋಪಿಯರು ಬಹುಭಕ್ತಿಯಿಂದ ಸೇವೆ ಮಾಡುತ್ತಿರಲು ಗೋವುಗಳನ್ನು ಪಾಲಿಸುತ್ತಾ ಇಷ್ಟಾರ್ಥಗಳೆಲ್ಲವನ್ನು ಪೂರೈಸುತ್ತಿರುವ ಆದಿಪುರುಷನಾದ ಪ್ರಾಪಿತನಾದ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಭಗವಂತನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಭಗವಂತ ಚಿಂತಾಮಣಿ ರತ್ನಗಳಿಂದ ಆಭರಣಗಳಿಂದ ಅವನು ತುಂಬ ಅಲಂಕಾರಿತನಾಗಿರ್ತಾನೆ. ಮತ್ತು ಲಕ್ಷೋಪಲಕ್ಷ ಕಲ್ಪವೃಕ್ಷಗಳಿಂದ ಅವನು ಸುತ್ತುವರೆದಿರ್ತಾನೆ. ಸಹಸ್ರಾರು ಲಕ್ಷ್ಮಿಗಳು ಭಗವಂತನಿಗೆ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಥವಾ ಗೋಪಿಯರು ಬಹು ಭಕ್ತಿಯಿಂದ ಸೇವೆ ಮಾಡ್ತಾ ಇರ್ತಾರೆ. ಗೋವುಗಳನ್ನ ಪಾಲಿಸ್ತಾ ಇರ್ತಾರೆ. ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತಾ ಇರ್ತಾರೆ. ಪೂರೈಸ್ತಾನೆ ಭಗವಂತ. ಇಂತಹ ಭಗವಂತನಿಗೆ ನಾವು ಏನು ಮಾಡಬೇಕು? ಆದಿಪುರುಷ ಪ್ರಾಪಿತನಾದ ಗೋವಿಂದನನ್ನು ನಾನು ಭಜಿಸ್ತಾ ಇದ್ದೇನೆ. ಇಲ್ಲಿ ಕೃಷ್ಣನನ್ನ ಆದಿಪುರುಷ ಎಂದು ಕರೆದಿದ್ದಾರೆ. ನಾವೆಲ್ಲರೂ ಪುರುಷರು. ನಮ್ಮ ತಂದೆ ಒಬ್ಬ ಪುರುಷ. ನಾವೆಲ್ಲರೂ ಪುರುಷರು. ನಮ್ಮ ತಂದೆ ಒಬ್ಬ ಪುರುಷ. ಆದ್ದರಿಂದ ನಾವು ಪುರುಷರು. ತಂದೆಯ ತಂದೆ ಅವನು ತಂದೆ. ಹೀಗೆ ಹಿಂದಕ್ಕೆ ಗುರುತಿಸುತ್ತಾ ಹೋದರೆ ಬ್ರಹ್ಮನವರೆಗೆ ಹೋಗುತ್ತೇವೆ. ಅವನೇ ಈ ವಿಶ್ವದಲ್ಲಿ ಸೃಷ್ಟಿಗೊಂಡ ಮೊದಲನೇ ವ್ಯಕ್ತಿ. ಬ್ರಹ್ಮನ ತಂದೆಯಾದ ವಿಷ್ಣು ಪರಮ ಪುರುಷನೇ ಎಂಬುದನ್ನು ನೋಡುತ್ತೇವೆ. ಪ್ರತಿಯೊಬ್ಬನು ಪುರುಷನು. ಆದರೆ ಕೃಷ್ಣ ಪರಮೋನ್ನತ ಪುರುಷ, ನಿರಾಕಾರವಾದಿಯು. ಭಗವಂತನನ್ನು ಅರ್ಥ ಮಾಡಿಕೊಂಡಿರುವುದು ನಿರಾರ್ಚನೀಯ ಎಂದರೆ ಇಲ್ಲದ್ದು. ಅರ್ಚ ಎಂದರೆ ರೂಪ, ನಿರಾರ್ಚ ಎಂದರೆ ನೈತಾತ್ಮಕ ರೂಪ. ಭಗವಂತನಿಗೆ ರೂಪವೇ ಇಲ್ಲವೆಂದು ನಿರಾಕಾರವಾದಿಗಳು ಯೋಚಿಸುವುದು ತಪ್ಪು. ನಿರಾರ್ಚ ಪದವು ಅವನಿಗೆ ರೂಪವಿಲ್ಲವೆಂದು ಸೂಚಿಸುವುದಿಲ್ಲ. ಬದಲಿಗೆ ನಮಗಿರುವಂತೆ ಭೌತ ರೂಪವಿಲ್ಲ ಎಂಬುದನ್ನು ಹೇಳುತ್ತದೆ. ರೂಪವಿದೆ, ಅದು ಭೌತವಲ್ಲ, ಆಧ್ಯಾತ್ಮಿಕ ರೂಪ. ಭಗವಂತನಿಗೆ ಇರುವಂಥ ರೂಪ ಭೌತಿಕವಾದದ್ದಲ್ಲ, ಆಧ್ಯಾತ್ಮಿಕ ರೂಪ ಅನ್ನುವಂಥದ್ದನ್ನು ನಮಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ನಮ್ಮ ರೂಪದ ಮೌಲ್ಯವಾದರೂ ಏನು? ಕೆಲವು ವರ್ಷಗಳ ಆನಂತರ ಈ ರೂಪ ಬದಲಾಗುತ್ತದೆ. ನಾವು ದೇಹತ್ಯಾಗ ಮಾಡಿದ ಕೂಡಲೇ ನಾವು ಧರಿಸಿರುವ ಸೂಟುಗಳು, ಉಡುಗೆಗಳು ಬದಲಾಗುವಂತೆ ನಮ್ಮ ರೂಪವೂ ಬದಲಾಗುತ್ತದೆ. ಆದರೆ ಭಗವಂತನಿಗೆ ಇಂತಹ ರೂಪವಿಲ್ಲ. ಆದ್ದರಿಂದ ಕೆಲವೊಮ್ಮೆ ಅವನನ್ನು ನಿರಾರ್ಚ ಎಂದು ಕರೆಯಲಾಗುತ್ತದೆ. ಅವನಿಗೆ ಸುಂದರವಾದ ರೂಪವಿದೆ. ಅದನ್ನು ಬ್ರಹ್ಮ ಸಂಹಿತೆಯಲ್ಲಿ ವರ್ಣಿಸುತ್ತದೆ. ಭಗವಂತನ ರೂಪ ಬ್ರಹ್ಮನು ಹೀಗೆ ವರ್ಣಿಸುತ್ತಾನೆ. ಅಂದರೆ ನಮ್ಮ ದೇಹಕ್ಕೆ ಹೇಗೆ ಆಯಸ್ಸಿದೆ, ನಮ್ಮ ದೇಹ ಸತ್ತೋಗುತ್ತೆ, ಸುಡುತ್ತೆ, ಹಾಗೆ ನಮ್ಮ ಆಕೃತಿಗಳು, ರೂಪಗಳು ಎಲ್ಲವೂ ಕೂಡ ಬದಲಾಗ್ತಾ ಇರುತ್ತೆ. ಆದರೆ ಭಗವಂತನ ದೇಹಕ್ಕೆ ಯಾವುದೇ ರೀತಿ ಬದಲಾವಣೆ ಇಲ್ಲ. ಭಗವಂತನ ದೇಹ ಆಧ್ಯಾತ್ಮಿಕವಾದಂಥ ರೂಪ. ಹಾಗಾಗಿ ಭಗವಂತನ ರೂಪವನ್ನು ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಅದ್ಭುತವಾಗಿ ವರ್ಣಿಸ್ತಾ ಇದ್ದಾರೆ. ವೇಣಂ ಕಣ್ವತಂ ಅರವಿಂದ ದಳಾಯ ಕ್ಷಂ ಬ್ರಹ್ಮ ವಸಂತಂ ಆಸಿ ತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ ಅಂಗಾನಿ ಯಸ್ಯ ಸಕಲೇಂದ್ರಿಯರುತ್ತಿಮಂತಿ ಪಶ್ಯಂತಿ ಭಾತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸಜ್ಜಲ ವಿಗ್ರಹಸ್ಯ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ತಾವರೆಯ ದಳಗಳನ್ನು ಹೋಲುವ ಅರಳಿದ ಕಣ್ಣುಗಳಿಂದ ತಲೆಗೆ ನವಿಲಿಗಿರಿ ಸಿಕ್ಕಿಕೊಂಡಿರುವ ನೀಲ ಮೇಘದ ವರ್ಣದಿಂದ ಸುಂದರವಾದ ದೇಹವುಳ್ಳ ಕೋಟಿ ಕೋಟಿ ಮನ್ಮಥರಿಗಿಂತಲೂ ಮನೋಹರನಾಗಿರುವ ಆದಿಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ ಅಲ್ವಾ. ಭಗವಂತ ಎಷ್ಟು ಸನ್ಮತರಾಗಿ, ಎಷ್ಟು ಸುಂದರರನ್ನು ಒಳಗೊಂಡಿದ್ದಾನೆ ಅಲ್ವಾ. ಸಾವಿರಾರು ಮನ್ಮಥರಿಗಿಂತಲೂ, ಕೋಟಿ ಕೋಟಿ ಮನ್ಮಥರಿಗಿಂತಲೂ ಅಂತ ಭಗವಂತನ ಇಲ್ಲಿ ವಂದಿಸ್ತಾ ಇದ್ದಾರೆ, ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಯಾರ ದಿವ್ಯ ದೇಹವು ಸಚ್ಚಿತ್ ಆನಂದಮಯವಾಗಿದೆಯೋ, ಉಜ್ವಲವಾದ ಕಾಂತಿಯಿಂದ ಕೂಡಿದೆಯೋ, ಯಾರ ದಿವ್ಯ ದೇಹ ಪ್ರತಿಯೊಂದು ಅಂಗವು ಎಲ್ಲ ಅಂಗಗಳ ಕಾರ್ಯಗಳನ್ನು ನಿರ್ವಹಿಸುತ್ತದೆಯೋ, ಆಧ್ಯಾತ್ಮಿಕ ಅಸಂಖ್ಯ ವಿಶ್ವಗಳನ್ನು ನೋಡಿ ಪಾಲಿಸಿ ಅಭಿವ್ಯಕ್ತಪಡಿಸುತ್ತದೆಯೋ, ಆ ಆದಿಪುರುಷನಾದ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಬ್ರಹ್ಮ ಸಂಹಿತೆ 5ರಿಂದ
30 ಮತ್ತು 32ನೇ ಶ್ಲೋಕದಲ್ಲಿ ವರ್ಣನೆಯನ್ನು ಕೊಡ್ತಾರೆ. ಈ ರೂಪಕ್ಕೆ ಭೌತ ರೂಪಗಳೊಂದಿಗೆ ಯಾವುದೇ ಸಂಬಂಧ ಇಲ್ಲ. ಭಗವಂತನ ರೂಪಕ್ಕೂ ಈ ಭೌತ ರೂಪಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಕೃಷ್ಣನಿಗೆ ರೂಪವಿದೆ ಎಂದು ಹೇಳುವಿರಿ, ಹಾಗಿದ್ದರೆ ಅವನು ಪರಮೋನ್ನತ ಹೇಗಾದ ಅಲ್ಲ? ಭಗವಂತನಿಗೆ ರೂಪ ಇದೆ ಅಂತ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಅವನು ಹೇಗೆ ಪರಮೋನ್ನತ ಆದ ಅಲ್ವಾ ಅಂತ ಕೇಳ್ತಾರೆ. ಇದು ನಿರಾಕಾರ ಬ್ರಹ್ಮವೇ ಪರಮೋನ್ನತ, ಅದು ರೂಪರಹಿತ ಎಂದು ನಿರಾಕಾರವಾದಿಗಳು ಹೇಳುತ್ತಾರೆ. ಆದರೆ ಕೃಷ್ಣನೇ ನಿರಾಕಾರ ಬ್ರಹ್ಮದ ಮೂಲವು ಹೌದು. ಭಗವದ್ಗೀತೆಯು ನಮಗೆ ತಿಳಿಸಿಕೊಡುತ್ತೆ. ಬ್ರಾಹ್ಮಣೋ ಈ ಪ್ರತಿಷ್ಠಾಹಂ ಅಮೃತ ಸ್ವಾಸ್ಯ ಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ನಾನೇ ನಿರಾಕಾರ ಬ್ರಹ್ಮದ ಆಧಾರ, ಅದು ಅಮೃತ ಮತ್ತು ಅವಿನಾಶಿ ನಿತ್ಯ ಅಂತಿಮ ಆನಂದ ಸ್ಥಿತಿ. ಭಗವಂತ ನಾನೇ ನಿರಾಕಾರ ಬ್ರಹ್ಮನ ಆಧಾರ ಅಂತಲೂ ಹೇಳ್ತಾ ಇದ್ದಾರೆ. ಮತ್ತೆ ಅದು ಮುಂದುವರೆದಿ ಅದು ಅಮೃತ ಮತ್ತು ಅವಿನಾಶಿ ನಿತ್ಯ ಅಂತಿಮ ಆನಂದದ ಸ್ಥಿತಿ ಅಂತ 14ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಭಗವಂತ ನಮಗೆ ತಿಳಿಸ್ತಾ ಇದ್ದಾರೆ. ಕೃಷ್ಣನಿಗೆ ರೂಪವಿದೆ, ಆದರೆ ಅವನ ರೂಪ ಸಚ್ಚಿತ್ ಆನಂದ ವಿಗ್ರಹ, ಅದು ನಿತ್ಯವಾದದ್ದು, ಜ್ಞಾನಪೂರ್ಣವಾದದ್ದು ಮತ್ತು ಆನಂದಭರಿತವಾದದ್ದು. ಅವನ ದಿವ್ಯ ದೇಹದ ಗುಣಲಕ್ಷಣಗಳನ್ನು ಬ್ರಹ್ಮ ಹೇಗೆ ಸಂಗ್ರಹಿಸುತ್ತಾನೆ ಅಲ್ವಾ? ಬ್ರಹ್ಮದೇವರು ನಮ್ಗೆ ಹೇಳ್ತಾರೆ ಭಗವಂತ ರೂಪ ಇದೆ, ಆ ರೂಪ ಏನು ಸಚ್ಚಿತ್ ಆನಂದಮಯವಾದ ಅಂದರೆ ಭಗವಂತ ನಿರಂತರವಾಗಿ ನಿತ್ಯವಾಗಿರುವಂಥದ್ದು, ಜ್ಞಾನಪೂರ್ಣವಾದದ್ದು ಮತ್ತು ಆನಂದಭರಿತವಾಗಿದ್ದು ಅಂತ ಹೇಳ್ತಾರೆ. ಮತ್ತೆ ಗುಣಲಕ್ಷಣಗಳನ್ನ ಇನ್ನೂ ವರ್ಣಿಸ್ತಾ ಇದ್ದಾರೆ. ಈಶ್ವರ ಪರಮ ಕೃಷ್ಣ ಸಚ್ಚಿತ್ತಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಗೋವಿಂದನೆಂದು ಹೆಸರಾದ ಕೃಷ್ಣನು ದೇವೋತ್ತಮ, ಅವನಿಗೆ ನಿತ್ಯನೂ ಆನಂದಮಯನೂ ಆಧ್ಯಾತ್ಮಿಕ ಆದ ದೇಹವಿದೆ. ಅವನೇ ಎಲ್ಲದಕ್ಕೂ ಮೂಲ, ಅವನಿಗೆ ಬೇರೆ ಮೂಲವಿಲ್ಲ. ಅವನು ಸಕಲ ಕಾರಣಗಳ ಕಾರಣನು ಅಲ್ಲ. ಭಗವಂತನಿಗಿಂತ ಮೂಲ ಯಾವುದೂ ಇಲ್ಲ, ಭಗವಂತನೇ ಮೂಲ. ಅದಕ್ಕೆ ಅವನು ಎಲ್ಲ ಸಕಲ ಕಾರಣಗಳಿಗೆ ಕಾರಣ, ಸರ್ವ ಕಾರಣಗಳಿಗೆ ಕಾರಣ ಭಗವಂತ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಗೋವಿಂದನೆಂದರೆ ಇಂದ್ರಿಯಗಳಿಗೆ ಸಂತೋಷವನ್ನು ಉಂಟು ಮಾಡುವವನು ಎಂದರ್ಥ. ವರ್ಣನೆಯನ್ನು ಕೊಡ್ತಾ ಇದೆ. ಯಾಕೆ ಗೋವಿಂದ ಅಂತ ಕರಿತೀವಿ ಅಂದರೆ, ಗೋವಿಂದ ಅಂದರೆ ಎಲ್ಲ ಇಂದ್ರಿಯಗಳಿಗೆ ಸಂತೋಷವನ್ನು ಉಂಟು ಮಾಡುವವನು ಎಂದರ್ಥ. ನಾವು ಇಂದ್ರಿಯಗಳ ಮೂಲಕವಾಗಿ ಆನಂದವನ್ನು ಗ್ರಹಿಸುತ್ತೇವೆ. ಆದ್ದರಿಂದ ಆನಂದ ಸಾಗರನ ಕೃಷ್ಣನನ್ನು ಗೋವಿಂದನೆಂದ ಕರೆಯಲಾಗುತ್ತದೆ. ಪರಿಶುದ್ಧವಾದ ಇಂದ್ರಿಯಗಳಿಂದ ನಾವು ಕೃಷ್ಣನ ಸೇವೆ ಮಾಡಿದ ಪಕ್ಷದಲ್ಲಿ ಆ ಪರಮಾನಂದ ಸಾಗರದ ಸುಖವನ್ನು ಸವಿಯತೊಡಗುತ್ತೇವೆ. ನಾವು ಯಾವಾಗ ಪರಿಶುದ್ಧವಾಗಿ ಸೇವೆ ಮಾಡ್ತೀವಿ, ಆಗ ಆ ಭಗವಂತನ ಆ ಪರಿಶುದ್ಧವಾದ ಆ ಪ್ರೇಮಾನಂದ ಸಾಗರದಲ್ಲಿ ನಾವು ಆ ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಮಗಿಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಭಗವಂತನನ್ನು ಅರಿಯುವುದಾಗಲಿ ವರ್ಣಿಸುವುದಾಗಲಿ ಹೇಗೆ ಸಾಧ್ಯ? ಅದು ಸಾಧ್ಯವೇ ಇಲ್ಲ. ಭಗವಂತನು ಅಸೀಮನು. ನಮ್ಮ ಮಿತಿಗಳೇನೂ ಇರಲಿ, ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ನನ್ನ ದೇವರೇ, ನನ್ನ ಭಗವಂತ ಎಂದು ಹೇಳಬಹುದಷ್ಟೇ. ಅದೇನು ಭಗವಂತನನ್ನು ಅಂಗೀಕರಿಸುತ್ತಾನೆ, ಹೀಗೆ ಪ್ರಾರ್ಥನೆ ಮಾಡಬೇಕೆಂದು ಚೈತನ್ಯ ಮಹಾಪ್ರಭುಗಳು ಅಂದರೆ ನಮಗೆ ಭಗವಂತನ ಪ್ರಾರ್ಥನೆ ಮಾಡೋಕ್ಕೂ ಬರುವುದಿಲ್ಲ, ಅದು ಹೇಗೆ ಮಾಡಬೇಕನ್ನೋದನ್ನು ಇಲ್ಲಿ ನಮಗೆ ಚೈತನ್ಯ ಮಹಾಪ್ರಭುಗಳು ತಿಳಿಸ್ಕೊಡ್ತಾರೆ. ಹೈನಂದತನುಜ ಕಿಂಕರಂ ಪತಿತಂ ಮಾಂ ವಿಷಮ್ಯೆ ಭವಾಂಬುಧೋ ಕೃಪಯಾ ತವ ಪಾದ ಪಂಕಜ ಸ್ಥಿತಿ ದುರೀಶದೃಶಂ ವಿಚಿಂತಯ. ಮಹಾರಾಜ ನಂದ ಪುತ್ರನೇ, ನಾನು ನಿನ್ನ ನಿತ್ಯ ದಾಸನು. ಹಾಗಿದ್ದರೂ ಹೇಗೋ ಏನೋ ಜನನ ಮರಣಗಳ ಸಾಗರದಲ್ಲಿ ಬಿದ್ದುಬಿಟ್ಟಿದ್ದೇನೆ. ಕೃಪೆಯಿಂದ ನನ್ನನ್ನು ಈ ಮೃತ್ಯು ಸಾಗರದಿಂದ ಮೇಲೆತ್ತಿ ನನ್ನ ದಿವ್ಯ ಚರಣ ಕಮಲಗಳ ನಿನ್ನ ಮೇಲೆ ಧೂಳನ್ನಾಗಿಸ್ಕೋ. ನಿನ್ನ ದಿವ್ಯ ಚರಣ ಕಮಲಗಳಿದ್ದಿಲ್ಲ, ಅದ್ರ ಮೇಲೆ ನನ್ನನ್ನು ಧೂಳನ್ನಾಗಿರ್ತಿಸ್ಕೋ ಅಂತ ಭಗವಂತನನ್ನು ನಾವು ಬೇಡ್ಕೋಬೇಕು. ನಾನಿನ್ನ ನಿತ್ಯ ಸೇವೆ ಮಾಡ್ತಾ ಇದ್ದೆ, ದಾಸನಾಗಿದ್ದೆ. ಯಾವುದೋ ಒಂದು ಕಾರಣದಿಂದ ನಾನು ಈ ಜನನ ಮರಣ ಚಕ್ರದಲ್ಲಿ ಸಿಗಾಕೋ ಬಂದ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡಿ, ನೀನು ಕೃಪೆ ತೋರಿಸಿ ನನ್ನ ಏನು ಮಾಡು, ಈ ಭವಸಾಗರದಿಂದ, ಈ ಮೃತ್ಯು ಸಾಗರದಿಂದ ನನ್ನ ಮೇಲೆತ್ಕೋ, ದಯಮಾಡಿ ಕೃಪೆ ತೋರಿಸು ಅಂತ ನಾವು ಬೇಡ್ಕೋಬೇಕು ಅನ್ನೋದನ್ನು ನಮಗೆ ಇಲ್ಲಿ ಶಿಷ್ಟಾಷ್ಟಕ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಪ್ರಾರ್ಥನೆಯ ಮಟ್ಟವಾಗಿರಬೇಕು. ಅಂದರೆ ನಾವು ಭಗವಂತನ ಬೇಡ್ಕೋಬೇಕಂದ್ರೆ ಈ ಮಟ್ಟದಲ್ಲಿ ಭಗವಂತನನ್ನ ಬೇಡ್ಕೋಬೇಕು. ಕೃಷ್ಣನಿಗೆ ಸೇವೆ ಸಲ್ಲಿಸಲು ಅವನ ಪಾದ ಕಮಲಗಳ ಮೇಲೆ ಒಂದು ಧೂಳಿನ ಕಣವಾಗಿ ನಮ್ಮನ್ನು ಇರಿಸು ಎಂದು ಕೇಳಿಕೊಳ್ಳಬೇಕು. ಪ್ರತಿಯೊಬ್ಬರೂ ಯಾವುದೋ ಒಂದು ಆಸಕ್ತಿಯಿಂದ ದೇವರನ್ನು ಪ್ರಾರ್ಥಿಸುತ್ತಾರೆ. ನನಗೆ ಸ್ವಲ್ಪ ಹಣ ಕೊಡು,
ಪರಿಹಾರ ಉಂಟು ಮಾಡು, ಒಳ್ಳೆಯ ಮನೆ, ಒಳ್ಳೆಯ ಹೆಂಡತಿ ಅಥವಾ ಒಳ್ಳೆಯ ಆಹಾರ ಕೊಡು ಎಂದು ಕೇಳಿಕೊಂಡರೆ ಅದು ಒಳ್ಳೆಯದು. ಆದರೆ ಚೈತನ್ಯ ಮಹಾಪ್ರಭುಗಳ ಪ್ರಾರ್ಥನೆ ಮಟ್ಟಕ್ಕೆ ಅದು ಬರುವುದಿಲ್ಲ. ನಾವು ಜನ್ಮ ಜನ್ಮಾಂತರಗಳಲ್ಲಿಯೂ ಅವನ ಸೇವೆ ಮಾಡುವಂತೆ ಮಾಡಬೇಕೆಂಬುದೇ ನಮ್ಮ ಏಕೈಕ ಪ್ರಾರ್ಥನೆ ಆಗಿರಬೇಕು. ಅಂದರೆ ಭಗವಂತನ ಹತ್ರ ನಾವು ನಮ್ಮ ಕೆಲವೊಂದು ಬೇಡಿಕೆಗಳನ್ನ ಇಟ್ಕೊ ಹೋಗ್ತೀವಿ. ಆ ಬೇಡಿಕೆಗಳನ್ನ ಕೇಳ್ಬೋದು. ಆದರೆ ನಮಗೆ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರಲ್ಲ, ಭಗವಂತನನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ, ಆ ಮಟ್ಟದ ಪ್ರಾರ್ಥನೆ ಆಗಿರೋದಿಲ್ಲ. ಯಾಕೆ ಅಂದರೆ ಈ ಪ್ರಾರ್ಥನೆಗಳನ್ನ ನಾವು ಬೇಡ್ಕೊಂಡ್ರೆ ಏನಾಗ್ತೀವಿ, ಮತ್ತೆ ಜನನ ಮರಣಗಳು ತಗೊಳ್ತಾ ಇರ್ತೀವಿ. ಆದರೆ ಭಗವಂತ ಚೈತನ್ಯ ಮಹಾಪ್ರಭು ಹೇಳಿರುವ ಹಾಗೆ ನಾವು ಪ್ರಾರ್ಥನೆಯನ್ನು ಮಾಡಿದ್ರೆ ನಾವು ಜನ್ಮ ಜನ್ಮಾಂತರಲ್ಲೂ ಕೂಡ ಭಗವಂತನ ಸೇವೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಿಯ ಪ್ರಭುವೇ, ನೀನು ದೊಡ್ಡವನು. ನಾನು ನಿನ್ನ ಸೇವೆಯಲ್ಲಿ ನಿರತರಾಗಲು ಬಯಸುತ್ತೇನೆ. ಇದುವರೆಗೆ ಈ ನೀಚರಿಗೆ ಸೇವೆ ಮಾಡುತ್ತಿದ್ದೆ, ನನಗೆ ತೃಪ್ತಿ ದೊರಕಿಲ್ಲ. ಈಗ ನಿನ್ನ ಬಳಿಗೆ ಬಂದಿದ್ದೇನೆ. ದಯಮಾಡಿ ನಾನು ನಿನ್ನ ಸೇವೆಯಲ್ಲಿ ನಿರತವಾಗುವಂತೆ ಮಾಡು. ಇದೇ ಪ್ರಾರ್ಥನೆ ಕೊನೆಯ ಮಾತು. ಅಂದರೆ ನಾನು ಇಷ್ಟು ದಿನ ಸೇವೆ ಮಾಡ್ತಾ ಇದ್ದೆ, ಆದರೆ ಅದು ನೀಚರಿಗೆ ಮಾಡ್ತಾ ಇದ್ದದ್ದು ಸೇವೆ ಭಗವಂತ. ಆದರೆ ನಾನೀಗ ನಿನ್ನ ಬಳಿಗೆ ಬಂದಿದ್ದೀನಿ. ನಿನ್ನ ದಾಸಾನುದಾಸನಾಗಿ ಸೇವೆಯಲ್ಲಿ ನಾನು ನಿರತರಾಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ದಯವಿಟ್ಟು ಅದನ್ನು ನನಗೆ ಕರುಣಿಸು. ಈ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ. ಪ್ರಾರ್ಥನೆ ಮಾಡುವಾಗ ಭಗವಂತನ ಸನ್ನಿಧಿಯ ಅನುಭವ ತಮಗಾಗುವುದಿಲ್ಲ ಎಂದು ಕೆಲವರು ದೂರುತ್ತಾರೆ. ಇದಕ್ಕೆ ಕಾರಣ ನಮ್ಮ ಅಸಮರ್ಥವೇ ಹೊರತು ಭಗವಂತನದಲ್ಲ ಎಂಬುದನ್ನು ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ, ಭಗವಂತನ ಆ ಸನ್ನಿಧಿ ಅನುಭವ ನಮ್ಗೆ ಆಗೋದಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಅಂದರೆ ಯಾವುದೇ ರೀತಿ ಪರಿಣಾಮ ನಮಗೆ ಬೀರ್ತಾ ಇಲ್ಲ. ಆದರೆ ಅದು ಯಾಕೆ ಬೀರ್ತಿಲ್ಲ ಅಂದರೆ ನಾವು ಅದಕ್ಕೆ ಸಮರ್ಥರಾಗಿಲ್ಲ. ನಮ್ಮ ಅಸಮರ್ಥವೇ ಅದಕ್ಕೆ ಕಾರಣ ಹೊರತು ಭಗವಂತನಲ್ಲ. ಸಾನ್ನಿಧ್ಯವ ಎರಡು ಕಲ್ಪನೆಗಳಿವೆ, ದೈಹಿಕ ಕಲ್ಪನೆ ಹಾಗೂ ಕಂಪನ. ದೈಹಿಕ ಕಲ್ಪನೆಯು ತಾತ್ಕಾಲಿಕವಾದುದು, ಕಂಪನ ಕಲ್ಪನೆಯು ನಿತ್ಯವಾದುದು. ಭಗವದ್ಗೀತೆಯಲ್ಲಿ ಕೃಷ್ಣನು ಮಾಡುವ ಬೋಧನೆಯ ಕಂಪನಗಳು ನಾವು ಅನುಭವಿಸುವಾಗ ಅಥವಾ ಹರೇ ಕೃಷ್ಣ ಜಪ ಮಾಡುವಾಗ ಆ ಶಬ್ದದ ಕಂಪನ ರೂಪದಲ್ಲಿ ಅವನು ಅಲ್ಲೇ ಇದ್ದಾನೆ ಎಂದು ನಾವು ತಿಳಿದುಕೊಳ್ಳಬೇಕು. ಅವನು ಪರಿಪೂರ್ಣನಾದದ್ದರಿಂದ ಅವನ ಮಾತುಗಳು ಅವನ ದೈಹಿಕ ಸಾಮೀಪ್ಯದಷ್ಟೇ ಮುಖ್ಯವಾಗಿರುತ್ತವೆ. ಕೃಷ್ಣ ಅಥವಾ ಗುರುವಿನ ಅಗಲಿಕೆ ಉಂಟಾದಾಗ ಅವರು ಆಡಿದ ಮಾತುಗಳನ್ನು ನೆನೆದುಕೊಂಡರೆ ಅಗಲಿಕೆಯ ನೋವು ನಮಗೆ ತಟ್ಟುವುದಿಲ್ಲ. ಕೃಷ್ಣನೊಂದಿಗೆ ಮತ್ತು ಗುರುವಿನೊಂದಿಗೆ ಇಟ್ಟುಕೊಳ್ಳಬೇಕಾದ ಸಂಬಂಧ ಶಬ್ದ ಕಂಪನದ ಸಂಬಂಧವೇ ಹೊರತು ದೈಹಿಕವಾದುದಲ್ಲ. ಅದೇ ನಿಜವಾದ ಸಂಬಂಧ. ನೋಡಿ, ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಅಂದರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಲ್ಲೂ ಕೂಡ ಭಗವಂತ ನಮಗೆ ಕಾಣಿಸ್ತಿಲ್ಲ, ನೋಡ್ತಿಲ್ಲ ಅಂತ ನಾವು ಅನ್ಕೋಬಾರ್ದು. ಯಾಕೆಂದರೆ ಭಗವಂತ ನಾಮಗಳಲ್ಲೂ ಕೂಡ ಭಗವಂತ ಇದೆ. ಅಂದರೆ ಭಗವಂತ ಎಲ್ಲದರಲ್ಲೂ ಕೂಡ ಇರೋದ್ರಿಂದ ಭಗವಂತನ ನಾಮ ಬೇರೆ ಇಲ್ಲ, ಭಗವಂತ ಬೇರೆ ಇಲ್ಲ. ಭಗವಂತನಿಗಿರುವಷ್ಟು ನಾಮನೂ ಕೂಡ ಅಷ್ಟೇ ಭಗವಂತ ಇರ್ತಾನೆ ಅಲ್ಲೂ. ಹಾಗಾಗಿ ನಾವು ಹರಿನಾಮ ಹೇಳ್ತಾ ಇದ್ದೀವಿ ಅಂದರೆ ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ಕೋಬೇಕು. ಗುರು ನಮ್ಗೆ ಏನೋ ಒಂದು ಹೇಳ್ತಾ ಇದ್ದಾರಿಂದ ಅವ್ರ ಶಬ್ದ ನಾವು ಪದೇ ಪದೇ ನೆನೆಸ್ಕೋಬೇಕು. ಗುರು ನಮ್ಮ ಜೊತೆಗಿದ್ದಾರೆ ಅಂದರೆ ಗುರು ಹೇಳಿದಂಥ ವಾಕ್ಯಗಳನ್ನು ನಾವು ನೆನೆಸ್ಕೋತಾ ಇರಬೇಕು. ಅದು ನಿಜವಾದ ಪ್ರಾರ್ಥನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡುವುದು ಬಹಳ ಮುಖ್ಯ ಎಂದು ನಾವು ಅಷ್ಟೆಲ್ಲ ಹೇಳುತ್ತೇವೆ. ಆದರೆ ಕೃಷ್ಣನು ಈ ಭೂಮಿಯ ಮೇಲೆ ಅವತರಿಸಿದಾಗ ಅನೇಕರು ಅವನನ್ನು ನೋಡಿದರೂ ಅವನನ್ನು ಭಗವಂತನೆಂದು ಅರಿಯಲೇ ಇಲ್ಲ. ಹಾಗಿದ್ದರೆ ನೋಡುವುದರಿಂದ ಪ್ರಯೋಜನ ಏನು? ಕೃಷ್ಣನನ್ನು ನೋಡುವುದರಿಂದ ನಾವು ಅವನನ್ನು ಅರಿಯಲಾರೆವು. ಆದರೆ ಬಹು ಜಾಗರೂಕತೆಯಿಂದ ಅವನ ಬೋಧನೆಗಳನ್ನು ಆಲಿಸುವುದರಿಂದ ನಾವು ಅರಿವಿನ ನೆಲೆಗೆ ಬರಬಹುದು. ಅಂದರೆ ಭಗವಂತನ ನಾವೀಗ ಪ್ರತ್ಯಕ್ಷ ಆದರೂ ನಮ್ಮ ಈ ಒಂದು ದೃಷ್ಟಿಗೆ ಇವನೇ ಭಗವಂತ ಅಂತ ಅರ್ಥ ಮಾಡ್ಕೊಳಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಎಷ್ಟೋ ಜನ ಭಗವಂತ ಅವತಾರ ಆಗಿ ಬಂದಾಗ ಅವನು ಭಗವಂತ ಅಂತ ಗುರುತಿಸ್ಲಿಲ್ಲ. ಹಾಗಿದ್ರೆ ಏನು ಪ್ರಯೋಜನ? ಅದಕ್ಕೆ ಹೇಳ್ತಿದ್ರೆ ಭಗವಂತ ಕೊಟ್ಟಿರುವಂಥ ಬೋಧನೆಗಳನ್ನ, ಆ ಅರಿವನ್ನು, ಆ ಒಳ ಅರ್ಥವನ್ನು ನಾವು ಆಲಿಸಿದಾಗ ನಮ್ಮ ಅರಿವಿಗೆ ಭಗವಂತ ಬರ್ತಾರೆ. ಶಬ್ದ ಕಂಪನ ಮೂಲಕ ನಾವು ಕೃಷ್ಣನನ್ನು ತಟಕ್ಕನೆ ಮುಟ್ಟಬಹುದು. ಭಗವಂತ ಹೇಳಿರುವಂಥ ಆ ಶಬ್ದ ಕಂಪನದಿಂದ ನಾವು ಭಗವಂತನನ್ನು ಮುಟ್ಟಬಹುದು. ಆದ್ದರಿಂದ ನಾವು ಕೃಷ್ಣನ ಮಾತುಗಳ ಶಬ್ದ ಕಂಪನಕ್ಕೆ ಮತ್ತು ಗುರುವಿನ ಮಾತುಗಳಿಗೆ ಹೆಚ್ಚು ಮಹತ್ವವನ್ನು ನೀಡಬೇಕು. ಆಗ ನಾವು ಸಂತೋಷ ಪಡುತ್ತೇವೆ. ಅಗಲಿಕೆಯ ನೋವು ನಮಗೆ ತಟ್ಟುವುದಿಲ್ಲ. ಕೃಷ್ಣನು ಇಹತ್ಯಾಗ ಮಾಡಿ ಹೊರಟು ಹೋದ ಮೇಲೆ ಅರ್ಜುನನು ಬಹು ದುಃಖಿತನಾದನೆಂದು, ಆದರೆ ಭಗವದ್ಗೀತೆಯ ಉಪದೇಶಗಳನ್ನು ನೆನೆದು ಸಮಾಧಾನ ಮಾಡಿಕೊಂಡನೆಂದು ಶ್ರೀಮದ್ ಭಾಗವತದಿಂದ ನಮಗೆ ತಿಳಿದುಬರುತ್ತೆ. ಭಗವಂತ
ಇಹತ್ಯಾಗ ಮಾಡಿ ಹೋದ ಅಂದಾಗ ಅರ್ಜುನಿಗೆ ಬಹಳ ದುಃಖಿತನಾದ. ಆದರೆ ಎಲ್ಲಿ ಅವನು ಸಮಾಧಾನ ಆಯಿತು, ಆ ಭಗವದ್ಗೀತೆ ಉಪದೇಶಗಳನ್ನು ಎದ್ದು ಭಗವಂತ ನನ್ನ ಜೊತೆಗೆ ಇದ್ದಾರೆ ಅಂತ ಅವನು ಸಮಾಧಾನ ಮಾಡ್ಕೊಂಡ. ಇದನ್ನು ನಮಗೆ ಶ್ರೀಮದ್ ಭಾಗವತದಲ್ಲಿ ತಿಳಿಸ್ತದೆ. ಅರ್ಜುನನು ಕೃಷ್ಣನ ನಿತ್ಯ ಸಖ. ಆದ್ದರಿಂದ ಕೃಷ್ಣನು ತನ್ನ ಧಾಮಕ್ಕೆ ಹಿಂದಿರುಗಿದಾಗ ಅರ್ಜುನನಿಗೆ ಬಹಳ ದುಃಖ ಉಂಟು. ಹಿಂದಿರುಗ ದಿ ಹಿಂದಿರುಗಿದಾಗ ಅರ್ಜುನನಿಗೆ ಬಹಳ ದುಃಖ ಉಂಟಾಯಿತು. ಆದರೆ ಕೃಷ್ಣನು ಮಾಡಿದ ಬೋಧನೆಯ ಮಾತುಗಳು ನೆನೆಯುವುದರಿಂದಲೇ ಅಗಲಿಕೆ ನೋವು ಅವನನ್ನು ಅಪರಿಹರಿಸಿಕೊಂಡ. ಅವನಿಗೆ ಎಷ್ಟೊಂದು ನೋವಾಗ್ತಿತ್ತು, ಅದನ್ನು ಭಗವಂತನ ಮಾತುಗಳನ್ನ ನೆನ್ಕೊಂಡು ಆ ನೋವನ್ನು ಅವನು ಕಡಿಮೆ ಮಾಡ್ಕೊಂಡು. ಆದ್ದರಿಂದ ನಮಗೆ ಯಾವಾಗಲೂ ಅಗಲಿಕೆ ನೋವು ಉಂಟಾಗುವುದಿಲ್ಲವೋ ಆಗಲೇ ಬೋಧನೆಯನ್ನು ನೆನೆಯುವುದು ಉತ್ತಮ. ನಮಗೆ ಯಾವಾಗ ನೋವಾಗುತ್ತೋ ಭಗವಂತ ಇಲ್ಲ ಅಂತ ಅನಿಸುತ್ತೋ ಆಗ ನಾವು ಭಗವಂತನ ಬೋಧನೆಗಳನ್ನು ಓದಬೇಕು. ಆಗ ನಮಗೆ ಅದು ಅರ್ಥ ಆಗುತ್ತೆ. ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ್ದು ಅವನ ಸುಖಕ್ಕಾಗಿ, ಹಾಗೆಯೇ ಎಲ್ಲ ಮನುಷ್ಯರ ಸುಖಕ್ಕಾಗಿ. ಇದನ್ನು ಕೃಷ್ಣನೇ 10ನೇ ಅಧ್ಯಾಯದ ಪ್ರಾರಂಭದಲ್ಲಿ ಸೂಚಿಸಿದ್ದಾನೆ. ಭೂಯಾಹೇವ ಮಹಾಬಾಹೋ ಶೃಣು ಮೇ ಪರಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಮಹಾಪರಾಕ್ರಮಿಯಾದ ಅರ್ಜುನನೇ, ನನ್ನ ಸರ್ವೋನ್ನತವಾದ ಮಾತನ್ನು ಕೇಳು. ಇದನ್ನು ನಿನ್ನ ಪ್ರಯೋಜನಕ್ಕಾಗಿ ಬೋಧಿಸುತ್ತಿದ್ದೇನೆ. ಇದು ನಿನಗೆ ಅಧಿಕವಾದ ಸಂತೋಷವನ್ನು ಕೊಡುತ್ತದೆ. ಅಂದರೆ ಭಗವಂತ ಬೋಧನೆಯನ್ನು ಕೇಳಿದರೆ ನಮಗೇನಾಗುತ್ತೆ? ಅಧಿಕವಾದ ಸಂತೋಷವನ್ನು ಕೊಡುತ್ತೆ. ಅದನ್ನು ನಮಗಿಲ್ಲಿ ತಿಳಿಸ್ತಾ ಇದೆ. ಭಗವಾನ್ ಕೃಷ್ಣನ ಮಾತುಗಳನ್ನು ಆಲಿಸಿ ಅವುಗಳನ್ನು ಬಹು ಎಚ್ಚರಿಕೆಯಿಂದ ಅನುಸರಿಸುತ್ತಿದ್ದರೆ ನಾವು ಈ ಲೋಕದಲ್ಲಿ ಶಾಂತಿಯನ್ನು ಪಡೆಯುವುದಲ್ಲದೆ ಪರಮ ಶಾಂತಿಯನ್ನು ಪಡೆಯುತ್ತೇವೆ. ನಾವು ಮಾಡಬೇಕಾಗಿರುವುದಿಲ್ಲ ಕೃಷ್ಣನ ಪಾದಕಮಲಗಳಲ್ಲಿ ಆಶ್ರಯವನ್ನು ಬೇಡುವುದು, ಅವನ ಮಹಿಮೆಗಳನ್ನು ಕೊಂಡಾಡುತ್ತಾ ಅವನಿಗೆ ಸೇವೆ ಮಾಡುವುದು. ಜಗತ್ತಿನ ಪ್ರತಿಯೊಂದು ನಗರದಲ್ಲೂ ಹಳ್ಳಿಯಲ್ಲೂ ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಹರಡುವುದು. ಹಾಗೆ ಶರಣಾಗತನಾಗಿ ಕಾರ್ಯ ತತ್ಪರನಾಗಿರುವುದರಿಂದ ಶಾಂತಿಯೂ ನಿತ್ಯತೆಯೂ ತಮಗೆ ತಾವೇ ದೊರಕುವುದೆಂದು ಕೃಷ್ಣನು ಭರವಸೆ ಕೊಟ್ಟಿದ್ದಾನೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದತ್ ಪರಂ ಶಾಂತಿಂ ಸ್ಥಾನ ಪ್ರಾಪ್ಯಸ್ತಿ ಶಾಶ್ವತಂ. ಭರತ ಶ್ರೇಷ್ಠನೇ, ಎಲ್ಲ ವಿಧಗಳಿಂದಲೂ ಅವನಿಗೆ ಶರಣಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ನಿತ್ಯವಾದ ನೆಲೆಯನ್ನು ಪಡೆಯುತ್ತೀಯ. ಭಗವಂತನಿಗೆ ಶರಣಾದರೆ ಸಾಕು, ಭಗವಂತ ನಮಗೆ ಎಲ್ಲವನ್ನ ಕೊಡ್ತಾನೆ. ನಮ್ಮ ಭಾವ ಅಷ್ಟೇ ಭಗವಂತ ನೋಡೋದು. ಭಗವಂತ ಎಲ್ಲೂ ನಾವು ವಿದ್ಯಾವಂತನ ಯಾವುದು ಕೂಡ ನೋಡೋದಿಲ್ಲ. ನಮ್ಮ ಮನಸ್ಸಿನ ಪರಿಶುದ್ಧವಾದ ಆ ಭಾವನೆಯನ್ನ, ಅದಕ್ಕೆ ನಾವು ಭಗವಂತನ ನಾವು ನೋಡಬೇಕು, ಕಾಣಬೇಕು, ಮಾತಾಡಬೇಕು ಅಂದರೆ ಭಗವಂತನ ಆ ಬೋಧನೆಗಳನ್ನು, ಆ ಮಾತುಗಳನ್ನು ನಾವು ಆಲಿಸಿದ್ರೆ ಭಗವಂತ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ. ಗುರುಗಳ ಮಾತು, ನಾನು ಗುರು ಹತ್ರ ಈಗ ಮಾತಾಡಬೇಕು, ಗುರು ನನಗೆ ಬೇಕು ಅನಿಸ್ದಾಗ ನಾನು ಏನು ಮಾಡಬೇಕು? ಗುರುವಿನ ಮಾತುಗಳನ್ನು ನಾನು ಕೇಳಬೇಕು, ಶ್ರವಣ ಮಾಡಬೇಕು. ಗುರುಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ನಾನು ಅನುಸರಿಸಬೇಕು. ಆಗ ನನ್ನ ಜೊತೆ ಯಾವಾಗಲೂ ಗುರು ಇರ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಎಷ್ಟು ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಅಂದರೆ ಮತ್ತೊಮ್ಮೆ ಕೇಳಬೇಕು ಅನಿಸುತ್ತೆ. ಅಷ್ಟು ಸುಂದರವಾಗಿದೆ ಈ ಅಧ್ಯಾಯ. ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಕೇಳಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಪ್ರತಿ ಕ್ಷಣ ಭಗವಂತನನ್ನು ನೆನೆಸ್ಕೊತಾರೆ. ಒಂದು ಕ್ಷಣನೂ ಕೂಡ ಭಗವಂತನನ್ನು ಮರ್ತಿರಬೇಡಿ. ಹರೇ ಕೃಷ್ಣ. ಎಲ್ಲರಿಗೂ ಪ್ರಣಾಮಗಳು.